ಎಲ್ಲರಿಗೂ ನಮಸ್ಕಾರ. ಈ ವೆಬಿನಾರ್ನಲ್ಲಿ ಭಾಗವಹಿಸಿರುವಂತಹ ಮಕ್ಕಳೇ, ಪೋಷಕರೇ, ಶಿಕ್ಷಕರೇ ಹಾಗೂ SVYM ಸಂಘದ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರುಗಳೇ, ಇವತ್ತು ನಾನು ತಗೊಂಡಿರುವಂತಹ ಟಾಪಿಕ್ ಗಣಿತ ಕಲಿಯೋದು ಕಬ್ಬಿಣದ ಕಡಲೆಯನ್ನ ತಿಂದ ಹಾಗ ಅನ್ನುವಂತಹದ್ದು. ಸಾಮಾನ್ಯವಾಗಿ ಯಾವುದೇ ಪೇರೆಂಟ್ ಆಗಲಿ, ಮಕ್ಕಳಾಗ್ಲಿ ಅಥವಾ ಸಮಾಜ ಆಗ್ಲಿ ಈ ಸಬ್ಜೆಕ್ಟ್ ನೋಡಿದ ತಕ್ಷಣನೇ ಹೇಳ್ಬಿಡ್ತಾರೆ ಅದೊಂದು ಕಬ್ಬಿಣದ ಕಡ್ಲೆ. ನಮ್ಗೆ ಖುಷಿಯಾದ ವಿಚಾರ ಏನಂದ್ರೆ ಮ್ಯಾಥಮೆಟಿಕ್ಸ್ ಟೀಚರ್ ಯಾರೇ ಕೇಳಿದ್ರು ಮ್ಯಾಥಮೆಟಿಕ್ಸ್ ಟೀಚರ್ ಅಂತ ಉಬ್ಬೇರಿಸ್ತಾರೆ. ಆ ಸಬ್ಜೆಕ್ಟೇ ಆ ಒಂದು ಮಟ್ಟದಲ್ಲಿ ಇವತ್ತು ಸಮಾಜದಲ್ಲಿ ಬಿಂಬಿತ ಆಗಿದೆ. ಸೊ ಹಾಗಿದ್ರೆ ಗಣಿತ ನಿಜವಾಗ್ಲೂ ಕಷ್ಟನಾ ಅಥವಾ ಈಸಿನಾ? ಕೆಲವರನ್ನ ಕೇಳಿದ್ರೆ ಇದರಷ್ಟು ಈಸಿ ಸಬ್ಜೆಕ್ಟ್ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಕೆಲವರನ್ನ ಕೇಳಿದ್ರೆ ಅದರಷ್ಟು ಕಷ್ಟ ಸಬ್ಜೆಕ್ಟ್ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಸತ್ಯ ಯಾವುದು? ಈಸಿ ಅನ್ನೋದಾ ಅಥವಾ ಕಷ್ಟ ಅಂತ ಅನ್ನೋಂಥದ್ದ? ನೋಡೋಣ. ಏನೇನೆಲ್ಲ ನಾವು ನೋಡೋದಕ್ಕೆ ಸಾಧ್ಯ ಅಷ್ಟನ್ನ ತಿಳ್ಕೊಳ್ಳೋಣ. ನಂತರ ನೀವೇ ತೀರ್ಮಾನ ಮಾಡಿ ಗಣಿತ ಅನ್ನೋದು ಕಬ್ಬಿಣದ ಕಡಲೆಯೇ ಅಥವಾ ಅಲ್ವೇ ಅಂತ. ಮಕ್ಕಳೇ, ಈಗ ಮ್ಯಾಥ್ಸ್ ಕಷ್ಟನಾ ಅಥವಾ ಈಸಿನಾ ಅನ್ನೋದ್ರ ಬಗ್ಗೆ ನಮ್ಮ ಡಿಸ್ಕಷನ್ ಇದೆ. ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡ್ತೀನಿ. ಹ್ಯೂಮನ್ ಬ್ರೈನ್ ಅಂತ ಕರಿತೀವಲ್ಲ, ಈ ಹ್ಯೂಮನ್ ಬ್ರೈನ್ ಅಲ್ಲಿ ಎರಡು ಭಾಗ, ಎಡಭಾಗ ಬಲಭಾಗ ಅಂತ ಇರುತ್ತೆ. ಆ ಎಡಭಾಗ ಕೆಲವರಿಗೆ ಹೆಚ್ಚಾಗಿ ವರ್ಕ್ ಆಗುತ್ತಂತೆ, ಇನ್ನು ಬಲಭಾಗ ಕೆಲವರಿಗೆ ಹೆಚ್ಚಾಗಿ ವರ್ಕ್ ಆಗುತ್ತಂತೆ. ಐ ಮೀನ್, ಥಿಂಕ್ ಮಾಡಬೇಕಾದ್ರೆ ಯಾವುದೋ ಒಂದು ಭಾಗ ಹೆಚ್ಚಾಗಿ ಕೆಲಸ ಮಾಡುತ್ತೆ ಅನ್ನುವಂತಹದನ್ನ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಸೊ ಈ ಮ್ಯಾಥಮೆಟಿಕ್ಸ್ ಅನ್ನ ಕಲಿಬೇಕಾದ್ರೆ ಯಾಕೆ ಕಷ್ಟ ಅನ್ಸುತ್ತೆ, ಕೆಲವರಿಗೆ ಯಾಕೆ ಈಸಿ ಅನ್ಸುತ್ತೆ? ನಮ್ಮ ಬ್ರೈನ್ ಎರಡು ರೀತಿಯಲ್ಲಿ ವರ್ಕ್ ಮಾಡುತ್ತೆ. ಸಾಮಾನ್ಯವಾಗಿ ಥಿಂಕ್ ಮಾಡೋದು, ವಿಶೇಷವಾಗಿ ಥಿಂಕ್ ಮಾಡೋಂಥದ್ದು. ಯಾರು ಸಾಮಾನ್ಯವಾಗಿ ಥಿಂಕ್ ಮಾಡ್ತಾರೋ ಅವ್ರಿಗೆ ಮ್ಯಾಥಮೆಟಿಕ್ಸ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಯಾರು ವಿಶೇಷವಾಗಿ ಥಿಂಕ್ ಮಾಡ್ತಾರೋ ಅವ್ರಿಗೆ ಮ್ಯಾಥಮೆಟಿಕ್ಸ್ ತುಂಬಾ ಈಸಿ ಅನ್ಸುತ್ತೆ. ಈ ತರ ಜನರಲ್ ಆಗಿ ಹೇಳಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಸರ್, ಯಾಕಂದ್ರೆ ಇಲ್ಲಿರೋದೆಲ್ಲ ಮಕ್ಕಳು. ಆ ಮಕ್ಕಳಿಗೆ ಸ್ವಲ್ಪ ಇನ್ನು ಬಿಡಿಸಿ ಹೇಳಬೇಕು. ಈ ಸಾಮಾನ್ಯವಾಗಿ ಥಿಂಕ್ ಮಾಡೋದು ಅಂದ್ರೇನು, ವಿಶೇಷವಾಗಿ ಥಿಂಕ್ ಮಾಡೋದು ಅಂದ್ರೇನು ಅನ್ನುವಂತಹದನ್ನ ಈಗ ನೋಡೋಣ. ಒಂದು ಸಂದರ್ಭ ತಗೊಳ್ತೇನೆ. ಒಂದು ತರಗತಿ ಇರುತ್ತೆ, ಕ್ಲಾಸ್ ರೂಮ್. ಅಲ್ಲಿ ಒಬ್ಬ ಟೀಚರ್ ಮಕ್ಕಳಿಗೆ ಈ ಪ್ರಶ್ನೆಯನ್ನ ಕೊಡ್ತಾರೆ. 1+2+3+4+ ಅಂತ ಹಾಗೇ ಬರ್ಕೊಳ್ತಾ 100 ವರೆಗೆ ಬರೀತಾರೆ. ಆ ಟೀಚರ್ ಮಕ್ಕಳಿಗೆ ಹೇಳಿದಿಷ್ಟೇ, ಇದ್ರ ಟೋಟಲ್ ಎಷ್ಟು ಬರುತ್ತೆ ಕಂಡು ಹಿಡೀರಿ ಅಂತ ಬಿಡ್ತಾರೆ. ಇದರ ಪರಿಚಯ ಇದ್ದವ್ರಿಗೆ ಉತ್ತರ ನೇರವಾಗಿ ಸಿಕ್ಬಿಡುತ್ತೆ. ಈ ಕ್ವಶನ್ ಅನ್ನ ನೋಡಿದ ತಕ್ಷಣ ಹಲವಾರು ರೀತಿಯಲ್ಲಿ ಸ್ಟೂಡೆಂಟ್ಸ್ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ಕ್ಲಾಸ್ ರೂಮ್ ನಲ್ಲಿ ಎಲ್ಲ ಮಕ್ಕಳು ಸ್ಟಾರ್ಟ್ ಮಾಡ್ತಾರೆ. 1ಕ್ಕೆ 2 ಕೂಡಿದ್ರೆ 3, 3ಕ್ಕೆ 3 ಕೂಡಿದ್ರೆ 6, 6ಕ್ಕೆ 4 ಕೂಡಿದ್ರೆ 10. ಅದೇ ತರ ಕೂಡ್ಕೊಂಡು ಒಂದಷ್ಟು ಜನ ಟ್ರೈ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಟ್ರೈ ಮಾಡ್ಬೇಕಾದ್ರೆ ಟೈಮ್ ಎಷ್ಟಾಗುತ್ತೆ ಅನ್ನುವಂತಹದನ್ನ ಈಗ ನಿಮ್ಗೆ ಗೊತ್ತಾಗ್ತಾ ಇದೆ. ನೀವು ಸೆಷನ್ ಮುಗಿದ್ಮೇಲೆ ಕೂತ್ಕೊಂಡು ಟ್ರೈ ಮಾಡಿದ್ರೆ ಎಷ್ಟು ಟೈಮ್ ಹಿಡಿಬಹುದು ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಆ ಕ್ಲಾಸ್ ನಲ್ಲಿ ಒಬ್ಬ ಇದ್ದ, ನಿಮ್ಮ ಹಾಗೆ ಬುದ್ಧಿವಂತ. ಅವನು ಮಾಡಿದ್ದು ಈ ಸಾಮಾನ್ಯ ರೂಟ್ ನಲ್ಲಿ ಮಾಡಿದ್ರಲ್ಲ ಆ ರೀತಿ ಥಿಂಕಿಂಗ್ ಅಲ್ಲ, ಸ್ಪೆಷಲ್ ಆಗಿ ಅಂದ್ರೆ ವಿಶೇಷವಾಗಿ ಥಿಂಕ್ ಮಾಡ್ತಾನೆ. ಆ ರೀತಿ ವಿಶೇಷವಾಗಿ ಥಿಂಕ್ ಮಾಡಿದಾಗ ಇಷ್ಟು ಸಮಯ ತೆಗೆದುಕೊಳ್ಳುವಂತಹ ಲೆಕ್ಕ ಎಷ್ಟು ಸುಲಭವಾಗಿ, ಎಷ್ಟು ಈಸಿಯಾಗಿ ಆಗುತ್ತೆ ಅನ್ನುವಂಥದ್ದನ್ನ ಅವನು ತೋರಿಸ್ಕೊಡ್ತಾನೆ. ಅವನು ಮಾಡಿದ್ದಿಷ್ಟೇ. ಇಲ್ಲಿ SSLC ಯಾರು ಓದ್ತಾ ಇದ್ದೀರಾ ಅವರಿಗೆ ನನ್ನ ಪ್ರಕಾರ ಈ ಲೆಕ್ಕದ ಪರಿಚಯ ಆಗಿರುತ್ತೆ. ಯಾಕೆಂದ್ರೆ ಅವ್ರಿಗೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಸಮಾಂತರ ಶ್ರೇಣಿಗಳು ಅನ್ನೋ ಪಾಠ ಇರೋದ್ರಿಂದ ಅವ್ರಿಗೆ ಈಸಿ ಆಗಿರುತ್ತೆ. ಉಳಿದಂತಹ ಮಕ್ಕಳಿಗೆ ಈ ಲೆಕ್ಕ ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿರ್ತಾರೆ. ಬಟ್ ಆ ಕ್ಲಾಸ್ ನಲ್ಲಿ ಆ ಹುಡುಗ ಎಷ್ಟು ಈಸಿಯಾಗಿ ಮಾಡ್ದ ಅನ್ನುವಂತಹದನ್ನ ತೋರಿಸ್ತಾ ಇದ್ದೀನಿ. ಅವ್ನು ಮಾಡಿದ್ದಿಷ್ಟೇ, ಉತ್ತರವನ್ನ ಕಂಡುಹಿಡಿಯೋದಕ್ಕೋಸ್ಕರ. ನೋಡಿ, ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ 1 ಮತ್ತೆ 100 ಇವೆರಡನ್ನ ಆಡ್ ಮಾಡ್ಕೋತಾನೆ, 101 ಸಿಗುತ್ತೆ. ನಂತರ ಪ್ರಾರಂಭದಿಂದ ಸೆಕೆಂಡ್ ನಂಬರ್, ಕೊನೆಯಿಂದ ಸೆಕೆಂಡ್ ನಂಬರ್ ಅಂದ್ರೆ 2 ಮತ್ತೆ 99 ಇವೆರಡನ್ನು ಕೂಡ ಆಡ್ ಮಾಡ್ತಾನೆ, ಅಂದ್ರೆ ಕೂಡ್ಕೊಳ್ತಾನೆ, ಮತ್ತೆ 101 ಸಿಗುತ್ತೆ. ಇದೇ ರೀತಿ ಮುಂದುವರಿಸ್ತಾನೆ.
ಪ್ರಾರಂಭದಿಂದ 3ನೇ ಸಂಖ್ಯೆ, ಕೊನೆಯಿಂದ 3ನೇ ಸಂಖ್ಯೆ. ಈ ರೀತಿ ಎಲ್ಲಾ ನಂಬರ್ಗಳನ್ನು ಅವನು ಆಡ್ ಮಾಡ್ತಾ ಹೋಗ್ತಾನೆ. ಹಾಗೆ ಆಡ್ ಮಾಡ್ತಾ ಮಾಡ್ತಾ ಹೋದ ಹಾಗೆ ಪ್ರತಿ ಸಲ 2 ಸಂಖ್ಯೆಗಳನ್ನ ಆಡ್ ಮಾಡಿದ್ರೆ 101 ಸಿಗ್ತಾ ಹೋಗುತ್ತೆ. ಈ ರೀತಿ ಮುಂದುವರಿಸಿದಾಗ ಅವನಿಗೆ ಅಂತಿಮವಾಗಿ ಒಟ್ಟು 50 101ಗಳು ಸಿಗುತ್ತೆ. ಯಾಕಂದ್ರೆ ಇರೋದು ಒಟ್ಟು 100 ಅಂಕಿಗಳು, 100 ಸಂಖ್ಯೆಗಳು. ಆ 100 ಸಂಖ್ಯೆಗಳಲ್ಲಿ 2 ಸಂಖ್ಯೆಗಳನ್ನ ಆಡ್ ಮಾಡಿದ್ರೆ 101 ಸಿಗುತ್ತೆ. ಹಾಗಿದ್ಮೇಲೆ ಒಟ್ಟು 50 101ಗಳು ಸಿಗುತ್ತೆ. ಸೊ ಇದಿಷ್ಟನ್ನು ಅವನು ಸಿಂಪಲ್ ಆಗಿ ಮಲ್ಟಿಪ್ಲೈ ಮಾಡ್ಕೊಳ್ತಾನೆ. 101 ಇಂಟು 50. ಸೊ ಅವನಿಗೆ ಆನ್ಸರ್ ಸಿಕ್ಕಿದ್ದು 50-50, ಅಂದ್ರೆ 5050. ಈಗ ಆಲ್ರೆಡಿ ತುಂಬಾ ಮಕ್ಕಳು ಇದಕ್ಕೆ 5050 ಅಂತ ಆನ್ಸರ್ ಹೇಳಿದ್ರೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಆದ್ರೆ 10th ಓದಿರೋ ಮಕ್ಕಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲ್ಲ, ಯಾಕೆಂದ್ರೆ ಈಗ ಆಲ್ರೆಡಿ ಈ ಟೆಕ್ನಿಕ್ ನಿಮ್ಗೆ ಪರಿಚಯ ಆಗೋಗಿದೆ. ಮಕ್ಕಳೇ, ಇಷ್ಟೇ ಮ್ಯಾಥಮೆಟಿಕ್ಸ್. ಫಸ್ಟ್ ಥಿಂಕ್ ಮಾಡಿದ್ನಲ್ಲ ಮಗು, ಅವನಿಗೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಗೊತ್ತಾಯ್ತು ನಮ್ಗೆ. ಈವನ್ ಟೀಚರ್ಗೂ ಕೂಡ ಈ ಟೆಕ್ನಿಕ್ ಗೊತ್ತಿರಲ್ಲ ಆ ಕ್ಲಾಸ್ ರೂಮ್ ಅಲ್ಲಿ. ಅವರು ಏನ್ ಅನ್ಕೊಂಡ್ರು, ಹಿಂದಿನ ದಿವಸ ಎಲ್ಲ ಕೂಡ್ಕೊಂಡು ತಗೊಂಡ್ಬಂದು ಮಕ್ಳಿಗೆ ಕಷ್ಟ ಆಗುತ್ತೆ, ಟೈಮ್ ಹಿಡಿಯುತ್ತೆ ಅಂತ ಕೊಟ್ಟಿದ್ರು. ಯಾಕಂದ್ರೆ ಅವರು ಕೂಡ ಸಾಮಾನ್ಯರ ರೀತಿಯಲ್ಲೇ ಅವರ ಬ್ರೈನ್ ವರ್ಕ್ ಆಗಿತ್ತು. ಆದ್ರೆ ವಿಶೇಷವಾಗಿ ನಾವು ಮ್ಯಾಥಮೆಟಿಕ್ಸ್ ನಲ್ಲಿ ತಲೆಯನ್ನ ಓಡಿಸಿದ್ರೆ ಅದು ಈಸಿ ಆಗುತ್ತೆ ಅನ್ನೋದಕ್ಕೆ ಇದು ಸೂಕ್ತವಾದಂತಹ ಉದಾಹರಣೆ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಹಾಗಾದ್ರೆ ಆ ರೀತಿ ಯೋಚನೆ ಯಾರಾದ್ರೂ ಮಾಡಿದ್ರ, ನಾನು ಹೇಳಿದ್ದು ಕಥೆನೇ ಆದ್ರೂ ಅದು ಸತ್ಯ ಕತೆ. ಇದು ಜರ್ಮನ್ ದೇಶದಲ್ಲಿ ನಡೆದಂತಹ ಒಂದು ತರಗತಿಯಲ್ಲಿ ನಡೆದಂತಹ ಕತೆ. ಆ ಉತ್ತರ ಹೇಳದ್ನಲ್ಲ, ಆ ಸಣ್ಣ ಹುಡುಗ ಮುಂದೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮ್ಯಾಥಮೆಟಿಷಿಯನ್ ಆಗ್ತಾನೆ. ಆತನೇ ಕಾರ್ಲ್ ಫ್ರೆಡ್ರಿಕ್ ಗಾಸ್. ಈತನೇ ಆ ಪ್ರಶ್ನೆಗೆ ಆ ಉತ್ತರವನ್ನ ಕಂಡು ಹಿಡಿಕೊಟ್ಟಂತಹ ಮಹಾನ್ ವ್ಯಕ್ತಿ. ದಟ್ ಮೀನ್ಸ್ ಮ್ಯಾಥಮೆಟಿಕ್ಸ್ ಅನ್ನೋದು ಕಷ್ಟ ಇಲ್ಲ, ನಾವು ಥಿಂಕ್ ಮಾಡೋ ರೀತಿಯಲ್ಲಿ ಅದು ಈಸಿ ಆಗುತ್ತೆ ಅಥವಾ ಕಷ್ಟ ಆಗುತ್ತೆ ಅನ್ನೋಂಥದ್ದು ಡಿಪೆಂಡ್ ಆಗುತ್ತೆ. ಸೊ ಇನ್ನು ಮುಂದಕ್ಕೆ ನಾವು ಮ್ಯಾಥಮೆಟಿಕ್ಸ್ ನ ಕಲಿಬೇಕಾದ್ರೆ ಜನರಲ್ ಆಗಿ ಥಿಂಕ್ ಮಾಡಬೇಡಿ. ಸೊ ವಿ ಹ್ಯಾವ್ ಟು ಥಿಂಕ್ ಸ್ಪೆಷಲಿ. ಹೊಸತನವಾಗಿ ಎಲ್ಲರೂ ಯಾವ ರೂಟ್ ನಲ್ಲಿ ಹೋಗ್ತಾರೆ ಆ ರೂಟ್ ಬಿಟ್ಟು ಹೊಸ ರೂಟ್ ಅನ್ನ ಹುಡ್ಕೋ ಪ್ರಯತ್ನ ಮಾಡಿ. ಆಗ ಮ್ಯಾಥಮೆಟಿಕ್ಸ್ ಈಸಿ ಆಗುತ್ತೆ. ಎಲ್ಲರೂ ಮ್ಯಾಥಮೆಟಿಕ್ಸ್ ನಲ್ಲಿ ಬುದ್ಧಿವಂತರೆ, ಆದ್ರೆ ನಾನು ಎಷ್ಟು ಪರಿಶ್ರಮವನ್ನ ವಿಶೇಷ ರೀತಿಯಲ್ಲಿ ಹಾಕ್ತೀನಿ ಅಂತ ಹೋಗ್ತಾರಲ್ಲ, ಅವರಿಗೆ ಮ್ಯಾಥಮೆಟಿಕ್ಸ್ ಈಸಿ ಆಗುತ್ತೆ. ಟೀಚರ್ ಏನೋ ಹೇಳ್ಕೊಡು, ಆ ಲೆಕ್ಕವನ್ನೇ ನಾನು 4 ಸಲ ಬೈ ಹಾರ್ಟ್ ಮಾಡ್ತೀನಿ ಅಥವಾ ಬರ್ದು ಕಲಿತೀನಿ. ಈ ರೀತಿ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಕಬ್ಬಿಣದ ಕಡಲೆ. ಇಲ್ಲ, ನಾನು ಹೊಸತನವಾಗಿ ಚಿಂತಿಸ್ತೀನಿ, ಅದರಲ್ಲಿರುವಂತಹ ಲಾಜಿಕ್ ಅನ್ನ ಹುಡುಕ್ತೀನಿ ಅಂದಾಗ ಮಾತ್ರ ನಿಮಗೆ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ತುಂಬಾನೇ ಈಸಿ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಬ್ರೈನ್ಗೆ ಈಗ ಕೆಲಸ ಕೊಡ್ಬೇಕಲ್ವಾ? ಯಾಕೆಂದ್ರೆ ಬ್ರೈನ್ಗೆ ಗೊತ್ತಿಲ್ಲ ಮ್ಯಾಥಮೆಟಿಕ್ಸ್ ಈಸಿನೋ ಕಷ್ಟನೋ ಅಂತ. ಆದ್ರೆ ಬ್ರೈನ್ಗೆ ನೀವು ಅರ್ಥ ಮಾಡಿಸ್ಬೇಕು, ಇದನ್ನ ಈಸಿ ಮಾಡು ನೀನು ಅಂತ. ನೀನ್ ವರ್ಕ್ ಸ್ಟಾರ್ಟ್ ಮಾಡು. ಹಾಗೆ ವರ್ಕ್ ಸ್ಟಾರ್ಟ್ ಮಾಡಿಸ್ಬೇಕಾದ್ರೆ ಮ್ಯಾಥಮೆಟಿಕ್ಸ್ ನಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ನಾನು ನಿಮ್ಗೆ ಕೊಟ್ಕೊಂಡು ಹೇಳ್ತಾ ಹೋಗ್ತೀನಿ. ಪ್ರಶ್ನೆ ನೋಡಿ, ಇದಕ್ಕೆ ಆನ್ಸರ್ ಮಾಡಿ. 1900ರಿಂದ 2000 ಇಸ್ವಿಯ ನಡುವೆ ಯಾವುದೋ ಒಂದು ಇಸ್ವಿ ಇದೆ, ಅದನ್ನ ಉಲ್ಟಾ ಮಾಡ್ಬೇಕು. ಹಿಂದೆ ಮುಂದೆ ಎಲ್ಲ ಉಲ್ಟಾ ಮಾಡ್ಬೇಕು. ಉಲ್ಟಾ ಮಾಡ್ಬಾರದ್ರೂ ಅದೇ ಇಸ್ವಿ ಬರುತ್ತೆ. ಸೊ ಇಲ್ಲಿ ನಾವು ಆ ರೀತಿ ವಿಶೇಷವಾಗಿ ಯೋಚನೆ ಮಾಡೋದಕ್ಕೆ ಬ್ರೈನ್ಗೆ ಕೆಲಸ ಕೊಟ್ಟಿದ್ದೀವಿ. ಜನರಲ್ ಆಗಿ ಥಿಂಕ್ ಮಾಡಬೇಡಿ, ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ. ಆ ರೀತಿ ನಿಮ್ಮ ಬ್ರೈನ್ ಅನ್ನ ವರ್ಕ್ ಮಾಡಿಸಿ, ಆಟೋಮ್ಯಾಟಿಕಲಿ ಮ್ಯಾಥಮೆಟಿಕ್ಸ್ ಈಸಿ ಆಗುತ್ತೆ. ಸರ್ ಹಾಗಾದ್ರೆ ಆನ್ಸರ್ ಏನು ಸರ್? ಸೊ 1961. ಈಗ 1961 ಹೇಗೆ ಸರ್ ಅಂತ ಅರ್ಥ ಆಗದೆ ಇದ್ದವ್ರಿಗೆ ಉಲ್ಟಾ ಮಾಡಿದ್ರು 1961 ಬಂತು. ದಟ್ ಮೀನ್ಸ್ ನಿಮ್ಮ ಬ್ರೈನ್ಗೆ ಈ ತರದ ಸಂಗತಿಗಳನ್ನ ಕೊಡ್ತಾ ಹೋಗಿ. ಆಗ ಮ್ಯಾಥಮೆಟಿಕ್ಸ್ ಕಲಿಯೋದಿಕ್ಕೆ ಬ್ರೈನ್ ಹೊಸದಾಗಿ ವಿಶೇಷವಾಗಿ ಯೋಚನೆ ಮಾಡೋದಕ್ಕೆ ಪ್ರಾರಂಭಿಸುತ್ತೆ. ನೋಡೋಣ, ಇದೇ ರೀತಿಯಲ್ಲಿ ಇವತ್ತು ಈ ಸೆಷನ್ ಅನ್ನ ಇಟ್ಕೊಳ್ಳೋದಿಕ್ಕೆ ಮುಖ್ಯ ಕಾರಣ ಏನು? ನನಗೆ ಈ ವೆಬಿನಾರ್ಗೆ ಕರಿಬೇಕಾದ್ರೆ
ಇವತ್ತು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಕಾರಣ ನಿಮ್ಗೆ ಗೊತ್ತಿದೆ. ಸೊ 22/7 ಅಂತ ಏನ್ ಕರಿತೀವಿ, ಅಂದ್ರೆ 7ನೇ ತಿಂಗಳಲ್ಲಿ ಬರುವಂತಹ 22ನೇ ತಾರೀಕು ವಿಶೇಷ ದಿನ ಮ್ಯಾಥಮೆಟಿಷಿಯನ್ಸ್ಗೆ. ಕಾರಣ ಇಷ್ಟೇ, ಅದೊಂದು ನಂಬರ್ ನಮ್ಮ ಪಾಠ್ಯ ಪುಸ್ತಕಗಳಲ್ಲಿ ಬಂದು ಹೋಗ್ತಾ ಇದೆ. ಆದ್ರಿಂದ ಇದನ್ನ ನಾವು ವಿಶೇಷ ದಿನ ಅಂತ ಕರ್ಕೊಳ್ತೀವಿ. ಅದನ್ನೇ ಪೈ ಅಪ್ರಾಕ್ಸಿಮೇಷನ್ ಡೇ ಅಂತ ಕರಿತೀವಿ, ಅಥವಾ ಕೆಲವರು ಇದನ್ನೇ ಪೈ ಡೇ ಅಂತಾನೂ ಕೂಡ ಕರೀತಾರೆ. ಯಾಕೆ ಈ ರೀತಿ ಕರೀತಾರೆ, ಏನಿದು ಪೈ ಅನ್ನುವಂತಹದ್ದು ಹೊಸದು? ಈಗ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ, ಅವ್ರಿಗೆಲ್ಲ ಪೈ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸಣ್ಣದಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೇನೆ. ಓಕೆ, ಯಾಕಂದ್ರೆ ಪೈ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಡೀಟೇಲ್ ಆಗಿ ಹೇಳಬೇಕು. ಸ್ವಲ್ಪ ಈ ಸಮಯಕ್ಕೆ ತಕ್ಕಂತೆ ಸ್ವಲ್ಪ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೇನೆ. ಪೈ ಅನ್ನುವಂತಹದ್ದು ಒಂದು ಲೆಟರ್. ಹೇಗೆ ನಾವು ಆ ಈ ABCD ಅಂತ ಎಲ್ಲ ನೋಡ್ತೀವಲ್ಲ, ಅದೇ ರೀತಿಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಈ ರೀತಿಯಾದಂತಹ ಅಕ್ಷರಗಳನ್ನ ನಾವು ನೋಡಬಹುದು. ಒಟ್ಟು 24 ಅಕ್ಷರಗಳಿವೆ. ಈ 24 ಅಕ್ಷರಗಳಲ್ಲಿ ನೀವು ಗಮನಿಸಿದ್ರೆ 16ನೇ ಅಕ್ಷರ ಪೈ. ಸೊ ಫಸ್ಟ್ ಇಷ್ಟು ಗೊತ್ತಾಯ್ತು ನಮ್ಗೆ, ಇದೊಂದು ವರ್ಣಮಾಲೆಯಲ್ಲಿ ಬರುವಂತಹ, ಗ್ರೀಕ್ ವರ್ಣಮಾಲೆಯಲ್ಲಿ ಬರುವಂತಹ ಒಂದು ಲೆಟರ್ ಅನ್ನುವಂತಹದ್ದು ಗೊತ್ತಾಯ್ತು. ಇದಕ್ಕೂ ಆ 22/7ಗೂ ಏನ್ ಸಂಬಂಧ ನೋಡೋಣ. ಒಂದು ಸರ್ಕಲ್ ಹೇಗಾಗಿರುತ್ತೆ ಅಂತಂದ್ರೆ, ಒಂದು ಸೆಂಟರ್ ಪಾಯಿಂಟ್ ಇರುತ್ತೆ. ಈ ಪಾಯಿಂಟ್ ಸುತ್ತ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ನಂಬರ್ ಆಫ್ ಪಾಯಿಂಟ್ಸ್ ನಾನು ಸೇರಿಸಿದ್ದೀನಿ. ಈ ರೀತಿ ಸೇರಿಸಿದಾಗ ನನಗೆ ಒಂದು ಪಿಕ್ಚರ್ ಫಾರ್ಮ್ ಆಗಿದೆ, ಅದನ್ನೇ ಸರ್ಕಲ್. ಓಕೆ, ಈ ಸರ್ಕಲ್ ಸುತ್ತ ಇದೆಯಲ್ಲ, ಈ ಸುತ್ತ ಇರುವಂತಹ ಈ ಲೈನ್ ಅನ್ನ, ಈ ಡಾಟ್ಗಳ ಲೈನ್ ಇದೆಯಲ್ಲ, ಇದನ್ನ ನಾವು ಸರ್ಕಂಫರೆನ್ಸ್ ಅಂತ ಕರಿತೀವಿ, ಅಂದ್ರೆ ಪರಿಧಿ ಅಂತ ಕರಿತೀವಿ. ಚಿಕ್ಕ ಮಕ್ಳು ಇರೋದ್ರಿಂದ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಈಗ ಈ ಸರ್ಕಲ್ ನಲ್ಲಿ ಸುತ್ತ ಇರುವಂತಹ ಹಲವಾರು ಪಾಯಿಂಟ್ಸ್ ಅಲ್ಲಿ ಯಾವ್ದಾದ್ರೂ 2 ಪಾಯಿಂಟ್ ತಗೊಂತೀನಿ. ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಪಾಯಿಂಟ್ ತಗೋತಾ ಇದ್ದೀನಿ, ಅಲ್ಲಿ ಒಂದು ಪಾಯಿಂಟ್ ಇದೆ, ಮತ್ತೆ ಇನ್ನೊಂದು ಪಾಯಿಂಟ್ ಅನ್ನ ತಗೊಂತೀನಿ. ಈ 2 ಪಾಯಿಂಟ್ ಸರ್ಕಂಫರೆನ್ಸ್ ಮೇಲಿದೆ. ಅಬ್ಸರ್ವ್ ಮಾಡಿ, ಇಲ್ಲೊಂದು ಪಾಯಿಂಟ್ ತಗೋತಾ ಇದ್ದೀನಿ. ಈ 2 ಪಾಯಿಂಟ್ ಅನ್ನ ನಾನು ಈ ಮಧ್ಯದಲ್ಲಿರುವಂತಹ ಪಾಯಿಂಟ್ ನ ಮೂಲಕ ಜಾಯಿನ್ ಮಾಡ್ತೇನೆ. ಈ ಸೆಂಟರ್ ಮುಖಾಂತರ ಲೈನ್ ಅನ್ನ ಎಳ್ಕೊಂಡ್ರೆ ಇದನ್ನ ನಾವು ಡಯಾಮೀಟರ್ ಅಂತ ಕರಿತೀವಿ, ವ್ಯಾಸ ಅಂತ. ಓಕೆ, ನಾನು ಪೈ ಬಗ್ಗೆ ಹೇಳೋದಿಕ್ಕೆ ಇವರಿಬ್ರು ತುಂಬಾ ಇಂಪಾರ್ಟೆಂಟ್. ಪರಿಧಿ, ವ್ಯಾಸ, ಸರ್ಕಂಫರೆನ್ಸ್ ಮತ್ತೆ ಡಯಾಮೀಟರ್ ತುಂಬಾ ಇಂಪಾರ್ಟೆಂಟ್. ಏನ್ ಹೇಳುತ್ತೆ ಇವರಿಬ್ರು, ಏನ್ ಹೇಳ್ತಾರೆ? ಸಿಂಪಲ್ ಇಷ್ಟೇ. ಈ ಪರಿಧಿಯನ್ನ, ಸರ್ಕಂಫರೆನ್ಸ್ ಅನ್ನ ನಾವು ಈ ವ್ಯಾಸ ಅಂದ್ರೆ ಡಯಾಮೀಟರ್ ಇಂದ ಭಾಗಿಸೋಣ. ಸರ್ಕಂಫರೆನ್ಸ್ ಬೈ ಡಯಾಮೀಟರ್. ಸೊ ಈ ರೀತಿ ಯಾವ್ದಾದ್ರೂ ಒಂದು ಸರ್ಕಲ್ ತಗೊಂಡು ಈ ಸರ್ಕಂಫರೆನ್ಸ್ ಎಷ್ಟು ಉದ್ದ ಇದೆ ಅಂತ ಅಳತೆ ಮಾಡ್ಕೊಳ್ಳಿ, ವ್ಯಾಸ ಎಷ್ಟು ಉದ್ದ ಇದೆ ಅಂತ ಅಳತೆ ಮಾಡ್ಕೊಳ್ಳಿ. ಆ ಅಳತೆಗಳನ್ನ ಈ ರೀತಿಯಾಗಿ ಭಾಗಿಸಿ. ಹಾಗೆ ಭಾಗಿಸಿದ್ರೆ ಸಿಗೋದೆ ನಮ್ಗೆ ಒಂದು ವ್ಯಾಲ್ಯೂ, ಅದುವೇ ಪೈ. ಸೊ ಪೈ ಅಂದ್ರೆ ಏನೇನೋ ಅಲ್ಲ, ಒಂದು ಸರ್ಕಲ್ ಅಲ್ಲಿರಂತಹ ಸರ್ಕಂಫರೆನ್ಸ್ ಅನ್ನ ಅದರ ಡಯಾಮೀಟರ್ ಇಂದ ಭಾಗಿಸಿದ್ರೆ ಸಿಗೋದೆ ಪೈ. ಸೊ ಹಾಗಾದ್ರೆ ಈ ಡೇಟ್ ತಗೊಂಡ್ವಲ್ಲ, ಆ ಡೇಟ್ಗೂ ಇದಕ್ಕೂ ಏನ್ ಸರ್ ಸಂಬಂಧ? ಎಸ್, ಹೇಳ್ತೀನಿ ಅದನ್ನ. ಮಕ್ಕಳೇ, ಇಲ್ಲಿ ಇರುವಂತಹ ಈ ವ್ಯಾಸ ಇದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ ಇದೆಯಲ್ಲ ಈ ಉದ್ದ, ಇದು ಏನಾದ್ರೂ 7 ಸೆಂಟಿಮೀಟರ್ ಇದ್ರೆ, ಅಂದ್ರೆ ಈ ಇಲ್ಲಿರುವಂತಹ ಈ ಡಯಾಮೀಟರ್ ನ ಉದ್ದ 7 ಸೆಂಟಿಮೀಟರ್ ಅಥವಾ 7 ಮೀಟರ್ ಯಾವ್ದಾದ್ರೂ ಸರಿ, 7 ಮೀಟರ್ ಇದ್ರೆ ಈ ಸುತ್ತ ಇದೆಯಲ್ಲ ಸರ್ಕಂಫರೆನ್ಸು, ಈ ಸರ್ಕಂಫರೆನ್ಸ್ ಎಷ್ಟು ಉದ್ದ ಇರುತ್ತೆ ಗೊತ್ತಾ? ಆಲ್ಮೋಸ್ಟ್ 22 ಸೆಂಟಿಮೀಟರ್ ಇರುತ್ತೆ. ಅದು 7 ಸೆಂಟಿಮೀಟರ್ ಇದ್ರೆ 22 ಸೆಂಟಿಮೀಟರ್, 7 ಮೀಟರ್ ಇದ್ರೆ 22 ಮೀಟರ್ ಇರುತ್ತೆ. ನಾನು ಒಂದು ವರ್ಡ್ ಯೂಸ್ ಮಾಡಿದೆ, ಆಲ್ಮೋಸ್ಟ್ ಅಂತ. ಆಲ್ಮೋಸ್ಟ್ ಅಂತಂದ್ರೆ 22 ಹತ್ತತ್ರ ಇರುತ್ತೆ ಅಂತ, 22 ಇರುತ್ತೆ ಅಂತ ಅಲ್ಲ. ಓಕೆ, ಸೊ ಈ ರೀತಿಯಾದಂತಹ ನಂಬರ್ ನಮ್ಗೆ ಸಿಗುತ್ತೆ ಯಾವಾಗ 7 ಸೆಂಟಿಮೀಟರ್ ಡಯಾಮೀಟರ್ ಇದ್ರೆ 22 ಸೆಂಟಿಮೀಟರ್ ಸರ್ಕಂಫರೆನ್ಸ್ ಇರುತ್ತೆ. ನಾನು ಈಗ ಹೇಳ್ತಾ ಇದ್ದೀನಿ ಇನ್ನೊಂದ್ಸಲಿ, ಎಕ್ಸಾಕ್ಟ್ 22 ಇರೋದಿಲ್ಲ, 22 ಹತ್ತತ್ರ ಇರುತ್ತೆ. ಹಾಗಾಗಿ ನಾವು ಈ ಒಂದು ನಂಬರ್ ಸಿಗೋದ್ರಿಂದ
ಜುಲೈ 22 ಅನ್ನ ನಾವು ಅಪ್ರಾಕ್ಸಿಮೇಷನ್ ಪೈ ಡೇ ಅಥವಾ ಪೈ ಡೇ ಅಂತ ಕರಿತೀವಿ. ಯಾಕಂದ್ರೆ ಇದ್ರ ವ್ಯಾಲ್ಯೂ ಇದೆಯಲ್ಲ, ಅದು ಪೈ ಅಂತ ನಾವು ಕರ್ಕೊಂಡಿದೀವಿ. ಹಾಗಾದ್ರೆ ಸರ್, ಈ 22/7 ಅನ್ನೋದು ಪೈಗೆ ಈಕ್ವಲ್ ಅಥವಾ ಈಕ್ವಲ್ ಅಲ್ವಾ? ಖಂಡಿತ ಈಕ್ವಲ್ ಅಲ್ಲ. ಇದು ಹತ್ರದ ವ್ಯಾಲ್ಯೂ. ಓಕೆ, ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ಓಕೆ, ಹತ್ರದ ಬೆಲೆ. ಮಕ್ಕಳು, ಇದೊಂದು ನೀವು ಚೆನ್ನಾಗಿ ತಿಳ್ಕೊಬೇಕು. ಪೈ ಅಂದ್ರೆ 22/7 ಅಲ್ಲ. 22/7ಗೆ ಹತ್ರವಾದ ನಂಬರ್. ಓ, ಹಾಗಾದ್ರೆ ಪೈ ವ್ಯಾಲ್ಯೂ ಏನು ಸರ್? ಪೈಗೆ ಇವತ್ತಿನವರೆಗೂ ಎಕ್ಸಾಕ್ಟ್ ವ್ಯಾಲ್ಯೂ ಸಿಕ್ಕಿಲ್ಲ ಮಕ್ಕಳೇ. ಅದು ಕಂಟಿನ್ಯೂಸ್ ಆಗಿ ಇನ್ನೂ ಹುಡುಕ್ತಾನೆ ಇದ್ದಾರೆ. ಎಲ್ಲಿವರೆಗೆ? ಬಿಲಿಯನ್, ಟ್ರಿಲಿಯನ್, ಅಲ್ಲಿವರೆಗೆ ಹೋಗ್ತಾನೆ ಇದೆ. ಇವತ್ತಿನವರೆಗೂ ಕೊನೆ ಆಗೇ ಇಲ್ಲಂತೆ. ಬಿಕಾಸ್ ಪೈ ಈಸ್ ಅನ್ ಇರ್ರಾಷನಲ್ ನಂಬರ್, ಅಂದ್ರೆ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಹಾಗಂದ್ರೇನು ಅಂತ ನಿಮ್ಮ ಟೀಚರ್ನ ನಾಳೆ ಒಂದು ಸಲ ಕೇಳಿ. ಅಂತ್ಯನೇ ಆಗೋಲ್ಲ ಇದು. ಒಂದು ಸ್ಪೆಷಲ್ ಅಂತ್ಯ ಆಗೋಲ್ಲ ಅನ್ನೋದು ನಿಜ. ಆದ್ರೆ ಈ ಪಾಯಿಂಟ್ ಆದ್ಮೇಲೆ ಬಂದಿರೋ ನಂಬರ್ಗಳನ್ನ ಕೂಡ ನೋಡಿ. ಇಲ್ಲಿ ಪಾಯಿಂಟ್ ಇದೆಯಲ್ಲ, ಇದಾದ್ಮೇಲೆ ಬಂದಿರುವಂತಹ ಈ ನಂಬರ್ಗಳನ್ನ ಗಮನಿಸಿ. ಎಲ್ಲೂ ಒಂದೇ ರೀತಿ ರಿಪೀಟ್ ಆಗಿಲ್ಲ. ಸರ್, ರಿಪೀಟ್ ಆಗಿಲ್ಲ ಅಂದ್ರೆ ಸರ್, ಇಲ್ಲಿ ನೋಡಿ ಸರ್, 1 ಬಂದಿದೆ, ಇಲ್ಲೂ 1 ಬಂದಿದೆ. ಈ ರೀತಿ ರಿಪಿಟೇಷನ್ ಅಲ್ಲ. ರಿಪಿಟೇಷನ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 4-5 ಮತ್ತೆ 4-5 ಮತ್ತೆ 4-5. ಈಗ ನೋಡಿ, ಇಲ್ಲಿ 4-5 ಅನ್ನಂಥದ್ದು ರಿಪೀಟ್ ಆಗ್ತಾ ಇದೆ. ಇದನ್ನ ಆವರ್ತಗೊಳ್ಳೋದು ಅಂತ ಕನ್ನಡದಲ್ಲಿ ಹೇಳ್ತಾ ಇದೀವಿ. ಈ ರೀತಿ ರಿಪೀಟ್ ಆಗಿಲ್ಲ ಅಂತ ನಾನು ಹೇಳಿದ್ದು. ಸೊ ಈ ರೀತಿ ರಿಪೀಟ್ ಆಗದೆ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಇರ್ರಾಷನಲ್ ನಂಬರ್, ಅಂದ್ರೆ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಈಗ ಈ 22/7 ಯಾಕೆ ಪೈಗೆ ಈಕ್ವಲ್ ಅಲ್ಲ ಅಂತ ಹೇಳಿದ್ರಿ ನೀವು? 22ನ 7 ಇಂದ ಭಾಗ್ಸ್ ನೋಡಿ ಮಕ್ಕಳೇ. ಇಲ್ಲಿ ಏನೋ ಆನ್ಸರ್ ಬರುತ್ತಲ್ಲ, ಅದು ಈ ರೀತಿ ನಂಬರ್ ಬರುತ್ತೆ. ದಟ್ ಮೀನ್ಸ್ ರಿಪೀಟ್ ಆಗೋ ನಂಬರ್ ಬರುತ್ತೆ. ಓಕೆನಾ? ಹಾಗಾಗಿ ಪೈ ಅನ್ನೋದು 22/7ಗೆ ಹತ್ರದ ವ್ಯಾಲ್ಯೂನೇ ಹೊರತು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ಓಕೆ, ಸೊ ಇದು ಒಂದು ಸ್ಪೆಷಲ್ ನಂಬರ್. ಈ ಸ್ಪೆಷಲ್ ನಂಬರ್ ಅನ್ನ ನಾವು ಪ್ರತಿ ವರ್ಷ 2 ಬಾರಿ ಆಚರಿಸ್ತೀವಿ. ನಾವು ಜುಲೈ 22 ಅಂದ್ರೆ 22ನೇ ತಾರೀಕು 7ನೇ ತಿಂಗಳು. ಯಾಕೆಂದ್ರೆ ಅದ್ರ ಬೆಲೆನೂ ಕೂಡ ನೋಡಿ 3.14 ಮುಂದಕ್ಕೆ ಬರ್ತಾ ಹೋಗುತ್ತೆ. ಈ ನಂಬರ್ಗೆ ಬರುತ್ತೆ. ಇದನ್ನೇ ನಾವು ಪೈ ಬೆಲೆ ಅಂತ ಕರ್ಕೊಳ್ಳೋದು, 3.14 ಅನ್ನ. ಇದಲ್ಲದೆ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 14th, ಯಾಕಂತಂದ್ರೆ 14th ಆಫ್ ಮಾರ್ಚ್ ಅಂದ್ರೆ 3ನೇ ತಿಂಗಳು 14ನೇ ತಾರೀಕು. ಸೊ ಇದು ಕೂಡ 3.14 ಅಂತಾನೆ ನಾವು ಯೂಸ್ ಮಾಡ್ತೀವಿ. ಇದನ್ನ ಯಾಕೆ ಅಂತಂದ್ರೆ ಯೂಸ್ ಮಾಡ್ತೀವಿ ಅಂದ್ರೆ, ಅಮೆರಿಕಾದಲ್ಲಿ ಅವರು ಫಸ್ಟ್ ತಿಂಗಳು ಬರೀತಾರೆ, ಆಮೇಲೆ ಡೇಟ್ ಬರೀತಾರೆ. ಹಾಗಾಗಿ ಅವರು ಇಂಟರ್ನ್ಯಾಷನಲ್ ಪೈ ಡೇ ಅಂತ ಇದನ್ನ ಕರೆದಿದ್ದಾರೆ. ಅದು ಕೂಡ ಆಗತ್ತೆ. ಅವತ್ತು ಕೂಡ 3.14. ಓಕೆ, ಇನ್ನೂ ಸ್ಪೆಷಲ್ ಏನಪ್ಪಾ ಅಂದ್ರೆ, ಮಾರ್ಚ್ 14ನೇ ತಾರೀಕು ಪ್ರಪಂಚದ ಅತ್ಯಂತ ಬುದ್ಧಿವಂತ ವಿಜ್ಞಾನಿ ಅಂತ ಕರ್ಸ್ಕೊಳ್ಳುವಂತಹ ಐನ್ಸ್ಟೀನ್ ಕೂಡ ಅವತ್ತೇ ಹುಟ್ಟಿತ್ತು. ವಾಟ್ ಎ ಕೋಇನ್ಸಿಡೆನ್ಸ್ ಅಲ್ಲ? ಎಸ್ ಮಕ್ಕಳೇ, ಈಗ ಇನ್ನೊಂದು ಸ್ಪೆಷಲ್ ತೋರಿಸ್ತೀನಿ. ದಟ್ ಮೀನ್ಸ್ ನಾನು ಇವತ್ತು ಪೂರ್ತಿ ಸ್ಪೆಷಲ್ ಆಗಿ ಮ್ಯಾಥಮೆಟಿಕ್ಸ್ ಅನ್ನ ನೋಡಿದ್ರೆ ಮ್ಯಾಥಮೆಟಿಕ್ಸ್ ವಿಲ್ ಬಿ ದ ಈಸಿಯೆಸ್ಟ್ ಸಬ್ಜೆಕ್ಟ್ ಅಂತ. ಒಂದು ಕಪ್ರೇಕರ್ ಕಾನ್ಸ್ಟೆಂಟ್ ಅಂತ. ಏನಿದು ಕಪ್ರೇಕರ್? ಏನಿದು? ಇದು ವ್ಯಕ್ತಿನ, ವಸ್ತುನ, ನಂಬರ, ಏನು? ಸೊ ಇದೊಂದು ಒಬ್ಬ ವ್ಯಕ್ತಿಯ ಹೆಸರು. ಕಪ್ರೇಕರ್ ಅನ್ನಂತವರು ಒಬ್ಬ ಸ್ಕೂಲ್ ಟೀಚರ್. ಅವರು ಮುಂಬೈಯಲ್ಲಿ ಸ್ಕೂಲ್ ಟೀಚರ್ ಆಗಿದ್ರು. ಇವರು ಕೂಡ ಈ ನಂಬರ್ಸ್ ಜೊತೆ ಆಟ ಆಡ್ತಾ ಇದ್ರು. ಈ ರೀತಿ ಆಟ ಆಡ್ತಾ ಇದ್ದಾಗ ಅವ್ರಿಗೆ ಒಂದು ವಿಶೇಷತೆ ಸಿಕ್ಕುತ್ತೆ. ಅದೇನು ಅನ್ನುವಂತಹದನ್ನ ಈಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮಕ್ಕಳೇ, ನೀವು ಯಾವ್ದಾದ್ರೂ ಒಂದು 4 ಡಿಜಿಟ್ 4 ಅಂಕಿಗಳಿರುವಂತ ಒಂದು ಸಂಖ್ಯೆ ತಗೊಳ್ಳಿ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ 4523 ತಗೊಂಡಿದ್ದೀನಿ. ಬಟ್ ಒಂದು ಕಂಡೀಷನ್ ಮಕ್ಕಳೇ, ಒಂದು ನಂಬರು 2ಕ್ಕಿಂತ ಹೆಚ್ಚು ಬಾರಿ ರಿಪೀಟ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಈಗ 4444 ಎಲ್ಲವನ್ನು 4444 ಅಂತ ತಗೋಬಾರ್ದು. ಅಟ್ಲೀಸ್ಟ್ 2 ನಂಬರ್ ಬೇರೆ ಬೇರೆ ಇರಲೇಬೇಕು. ಇದು ಕಂಡೀಷನ್. ಸೊ ಈಗ ಈ ಕಪ್ರೇಕರ್ ಅವರು ಈ ತರದ್ ಒಂದು ನಂಬರ್ ತಗೊಳ್ತಾರೆ. ಅವ್ರು ಮಾಡಿದ್ದೇನಂತಂದ್ರೆ, ಫಸ್ಟ್ ಇಲ್ಲಿರುವಂತಹದ್ದನ್ನ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಏರಿಕೆ ಮತ್ತೆ ಇಳಿಕೆ ಕ್ರಮದಲ್ಲಿ ಬರ್ಕೊಂಡ್ರು.
ಈಗ ಇಳಿಕೆ ಕ್ರಮದಲ್ಲಿ ಬರ್ಕೊಂಡ್ರೆ 5 4 3 2 ಆಯ್ತು. ಹಾಗೆ ಏರಿಕೆ ಕ್ರಮದಲ್ಲಿ ಬರೆದ್ರೆ 2 3 4 5 ಆಯ್ತು. ಏನ್ ಮಾಡಿದ್ರು, ಇಲ್ಲಿರಂತಹ ಈ ಎರಡೂ ನಂಬರ್ದು ಡಿಫರೆನ್ಸ್ ತಗೊಂಡ್ರು, ಅಂದ್ರೆ ದೊಡ್ಡ ನಂಬರ್ ಇಂದ ಚಿಕ್ಕ ನಂಬರ್ ಅನ್ನ ಕಳೆದ್ರು. ಹಾಗೆ ಕಳೆದಾಗ 3087 ಸಿಕ್ತು. ಮತ್ತೆ ಏನ್ ಮಾಡಿದ್ರು, ಆ 3087 ನ ಇದೇ ರೀತಿ ಇಳಿಕೆ ಕ್ರಮ ಮತ್ತೆ ಏರಿಕೆ ಕ್ರಮದಲ್ಲಿ ಬರ್ಕೊಳ್ತಾರೆ. ಎಗೈನ್ ಮತ್ತೆ ಕಳೀತಾರೆ ನೋಡಿ. ಹಾಗೆ ಕಳೆದ್ರೆ ಮತ್ತೆ 8352 ಅನ್ನೋಂತಹ ನಂಬರ್ ಸಿಕ್ತು. ಸುಮ್ಮನಿರ್ಲಿಲ್ಲ ಅವರು, ಮತ್ತೆ ಇದನ್ನು ಕೂಡ ಇಳಿಕೆ ಕ್ರಮ ಮತ್ತೆ ಏರಿಕೆ ಕ್ರಮದಲ್ಲಿ ಮಾಡ್ತಾರೆ. ಹಾಗೆ ನೋಡಿ ಮತ್ತೆ ಕಳೀತಾರೆ. ಕೊನೆಯಲ್ಲಿ ಅವ್ರಿಗೊಂದು ಆನ್ಸರ್ ಬರುತ್ತೆ 6174 ಅಂತ. ಸೈಡ್ಗೆ ಇಡ್ತಾರೆ. ಬೇರೆ ಇನ್ನೊಂದು ನಂಬರ್ ತಗೊಳ್ತಾರೆ. ಇನ್ನೊಂದು ನಂಬರ್ ತಗೊಂಡು ಇದೇ ರೀತಿ ಮಾಡ್ತಾ ಹೋಗ್ತಾರೆ. ಮಾಡ್ತಾ ಹೋದ್ರೆ ಅದ್ರಲ್ಲೂ ಕೊನೆಯಲ್ಲಿ 6174 ಅನ್ನೋ ಆನ್ಸರೇ ಬರುತ್ತೆ. ಕೆಲವು ನಂಬರ್ಗಳಿಗೆ 3 ಸ್ಟೆಪ್ ಬರುತ್ತೆ, ಕೆಲವು ನಂಬರ್ಗಳಿಗೆ 10 ಸ್ಟೆಪ್ ಆಗ್ಬೋದು. ಬಟ್ ನಿರಂತರವಾಗಿ ಈ ರೀತಿ ಇಳಿಕೆ ಕ್ರಮ ಏರಿಕೆ ಕ್ರಮ ಬರ್ಕೊಂಡು ಮಾಡ್ತಾ ಮಾಡ್ತಾ ಹೋದ್ರೆ ಕೊನೆಯಲ್ಲಿ 6174 ಬಂದೇ ಬರುತ್ತೆ. ಇದನ್ನ ಕಂಡು ಹಿಡಿದಿದ್ದು ಕಪ್ರೇಕರ್ ಅವರು. ಹೀಸ್ ಎ ಸ್ಕೂಲ್ ಟೀಚರ್. ನೋಡಿ ಎಂತ ಬ್ಯೂಟಿ ಇದೆ ಅಲ್ವಾ ಮ್ಯಾಥಮೆಟಿಕ್ಸ್ ನಲ್ಲಿ. ಈ ತರ ನಾನು ಒಂದು ನಂಬರ್ ಅನ್ನ ನೋಡಿದ್ರೆ ಅದರಲ್ಲಿ ಏನಾದ್ರೂ ಒಂದು ಆಟವನ್ನ ಆಡ್ಬೇಕು ಅನ್ನೋ ಮನಸ್ಥಿತಿ ಯಾರಿಗಿರುತ್ತೆ ಅವ್ರಿಗೆ ಮಕ್ಕಳೇ ಮ್ಯಾಥಮೆಟಿಕ್ಸ್ ಇಸ್ ಈಸಿ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಮ್ಯಾಥಮೆಟಿಕ್ಸ್ ಅಂದ್ರೆ ಕಷ್ಟ ಅಂತಾನೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಮತ್ತೊಂದು ತಗೊಳ್ತೀನಿ ಮಕ್ಕಳೇ, ಮ್ಯಾಥಮೆಟಿಕ್ಸ್ ನ ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ಕೋಬೇಕು ನಾನು ಅನ್ನೋದಕ್ಕೋಸ್ಕರ. ಓಕೆ, ಈಗ ಈ ಮಳೆಗಾಲ, ಎಲ್ಲಾ ಕಡೆಯಲ್ಲೂ ಮಳೆ ಬರ್ತಾ ಇದೆ. ಟಿವಿ ನ್ಯೂಸ್ ಹಾಕಿದ್ರೆ ಈ ವರ್ಡ್ ಸಖತ್ ಯೂಸ್ ಆಗುತ್ತೆ. ಆ ಡ್ಯಾಮ್ ಇಂದ ಇಷ್ಟು TMC ನೀರು ಬಿಡ್ತಾ ಇದ್ದಾರೆ, ಇಷ್ಟು ನೀರು TMC ಕಲೆಕ್ಟ್ ಆಗಿದೆ ಅನ್ನೋಂತಹದ್ದೆಲ್ಲ ಹೇಳ್ತಾ ಇದ್ದಾರೆ. ಸೊ ದಿನಾ ನೋಡ್ತೀವಿ, ಬಟ್ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ನಾವು ಹೋಗಿರೋದಿಲ್ಲ. ಏನಿದು TMC? ಕೆಲವರು ಗೊತ್ತಿರುತ್ತೆ ಮಕ್ಕಳೇ, ಗೊತ್ತಿಲ್ದಿರೋರ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಈ TMC ಅಂತನ್ನೋಂಥದ್ದು 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ. ಸೊ ಅಲ್ಲೇ ಇದೆ ನೋಡಿ TMC. ಏನ್ ಸರ್ ಅದು 1000 ಮಿಲಿಯನ್? ಮಿಲಿಯನ್ ಅಂದ್ರೆ ಏನಪ್ಪಾ? 10 ಲಕ್ಷ. 1000 ಮಿಲಿಯನ್. 1000 ಮಿಲಿಯನ್ ಅಂದ್ರೆ 1000 ಹಾಕೊಳ್ಳಿ, ಮಿಲಿಯನ್ ಅಂತಂದ್ರೆ 6 ಸಲ ಸೊನ್ನೆಗಳು. ಇದನ್ನ ನಾವು 1000 ಮಿಲಿಯನ್ ಅಂತ ಕರಿತೀವಿ. ಸೊ ಇಷ್ಟು ನಂಬರು. ಇದನ್ನ ನೀವು ಕೋಟಿಯಲ್ಲಿ ಬೇಕಾದ್ರೆ ಆಮೇಲೆ ಓದ್ಕೊಳ್ಳಿ ಎಷ್ಟು ಕೋಟಿ ಆಗುತ್ತೆ ಅನ್ನುವಂತಹದ್ದನ್ನ. ಇದನ್ನ ನಾವು 1 TMC ಅಂತ ಕರಿತೀವಿ. ಇಷ್ಟಕ್ಕೆ ಅರ್ಥ ಆಗ್ಲಿಲ್ಲ ಸರ್ ನಮ್ಗೆ, ಇನ್ನೂ ಅರ್ಥ ಆಗ್ಬೇಕು. ಎಸ್, ನೋಡೋಣ ಮಕ್ಕಳೇ. ಈಗ ಒಂದು ಬಾಕ್ಸ್ ತಗೊಂಡಿದ್ದೀನಿ, ಕ್ಯೂಬ್ ಅಂದ್ರೆ ಘನವನ್ನ ತಗೊಂಡಿದ್ದೀನಿ. ಎಂತಹ ಘನ? ಈ ಕ್ಯೂಬ್ ಹೇಗಿದೆ ಅಂದ್ರೆ 1 ಅಡಿ ಅಗಲ ಇದೆ, 1 ಫುಟ್, 1 ಅಡಿ ಉದ್ದ, 1 ಅಡಿ ಎತ್ತರ ಇದೆ. ಸೊ ನನ್ನ ಕ್ವಶನ್ ಇಷ್ಟೇ, 10 ಸೆಕೆಂಡ್ ಟೈಮ್ ನಿಮ್ಗೆ. ಇದ್ರೊಳಗಡೆ ನಾನು ನೀರನ್ನ ತುಂಬ್ತೀನಿ ಅಂದ್ರೆ ಎಷ್ಟು ನೀರು ಹಿಡಿಯುತ್ತೆ, ಎಷ್ಟು ಲೀಟರ್ ನೀರು ಹಿಡಿಯುತ್ತೆ? ನಾವ್ ಯಾವತ್ತೂ ಕೂಡ ಯೋಚನೆ ಮಾಡಿರ್ಲಿಲ್ಲ ಅಲ್ಲ. 1 ಅಡಿ ಅಗಲ, 1 ಅಡಿ ಉದ್ದ, 1 ಅಡಿ ಎತ್ತರ ಇರಂತಹ ಈ ಬಾಕ್ಸ್ ಒಳಗಡೆ ಎಷ್ಟು ಲೀಟರ್ ನೀರು ಹಿಡಿಬಹುದು ಅಂತ ನಾವ್ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಇದೊಂದು ಬಾಕ್ಸ್ ಒಳಗೆ ಮಕ್ಕಳೇ ನಿಮ್ಗೆ ಆಶ್ಚರ್ಯ ಆಗತ್ತೆ, ಅಪ್ರಾಕ್ಸಿಮೇಟ್ಲಿ 28.5 ಲೀಟರ್ ನೀರು ಹಿಡಿಯುತ್ತೆ ಮಕ್ಕಳೇ. 28.3, 28.5 ಲೀಟರ್ ಅಂದಾಜು ಮಾಡ್ತಾ ಇದ್ದೀನಿ. ಓಕೆ, ಸೊ ಇದೊಂದು ಬಾಕ್ಸ್ ಒಳಗೆ. ಓಕೆ, ಈಗ ಮಕ್ಕಳೇ ದೊಡ್ಡ ಬಾಕ್ಸ್ ತಗೊಂಡಿದ್ದೀನಿ. ಇದೇ ತರದ ಬಾಕ್ಸ್ ಕ್ಯೂಬು 1000 ಅಡಿ ಅಗಲ ಇದೆ, 1000 ಅಡಿ ಉದ್ದ ಇದೆ, 1000 ಅಡಿ ಎತ್ತರ ಇದೆ. ಹಾಗಾದ್ರೆ ಈ ಬಾಕ್ಸ್ ಒಳಗೆ ಎಷ್ಟು ನೀರು ಹಿಡಿಬಹುದು ಅಂತ ಥಿಂಕ್ ಮಾಡಿದ್ರೆ ಸಿಂಪಲ್, ಅದೇನೆ 1 TMC ನೀರು. 1 TMC ನೀರು ನನ್ನ ಡ್ಯಾಮ್ ಒಳಗೆ ಇದೆ ಅಂತಂದ್ರೆ ಈ ಬಾಕ್ಸ್ ಒಳಗಡೆ ಎಷ್ಟು ನೀರು ಹಿಡಿಯುತ್ತೋ ಅದನ್ನ 1 TMC ನೀರು ಅಂತ ಕರಿತೀವಿ. ಸರ್ ಹಾಗಾದ್ರೆ ಇದ್ರೊಳಗಡೆ ಎಷ್ಟು ನೀರು ಹಿಡಿಬಹುದು ಸರ್? ಸಿಂಪಲ್ ಮಕ್ಕಳೇ, 1000 × 1000 × 1000. ಯಾಕಂದ್ರೆ ವಾಲ್ಯೂಮ್ ಕಂಡುಹಿಡಿಯಕ್ಕೆ, ಘನಫಲವನ್ನ ಕಂಡುಹಿಡಿಯೋದಕ್ಕೆ ಇದೇ ಸೂತ್ರ ಇರೋದು. ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 2832 ಕೋಟಿ ಲೀಟರ್, ಇಷ್ಟು ಲೀಟರ್ ನೀರಿರುತ್ತೆ. ಇದು 1 TMC ನೀರಂತಂದ್ರೆ
ಈಗ ಜಸ್ಟ್ ಥಿಂಕ್ ಮಾಡಿ, ಒಂದೊಂದು ಡ್ಯಾಮ್ನಲ್ಲಿ ಎಷ್ಟು TMC ನೀರಿರುತ್ತೆ ಅಂತ ಗೂಗಲ್ ಮಾಡ್ಕೊಳ್ಳಿ. ಹಾಗಾದ್ರೆ ಅದರಲ್ಲಿ ಎಷ್ಟು ಲೀಟರ್ ನೀರು ಇರ್ಬೋದು ಅಂತ ಥಿಂಕ್ ಮಾಡಿ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳೋದಾದ್ರೆ KRS ಡ್ಯಾಮ್ ಅಲ್ಲೂ ಅರೌಂಡ್ 45ರಿಂದ 46 TMC ನೀರು ಹಿಡಿಯುತ್ತೆ. ಮಲ್ಟಿಪ್ಲೈ ಬೈ 2832 ಕೋಟಿ ಲೀಟರ್. ಈ ತರ ಮಕ್ಕಳೇ ನೀವು ಥಿಂಕ್ ಮಾಡ್ಬೇಕು ಯಾವಾಗ್ಲೂ. ಸೊ ಏನನ್ನಾದ್ರೂ ನೋಡಿದ್ರೆ ಅದ್ರಲ್ಲಿ ಏನಿದೆ ಮ್ಯಾಥಮೆಟಿಕ್ಸ್ ಅನ್ನುವಂತಹದನ್ನ ಕಲಿಯೋ ಪ್ರಯತ್ನ ನೀವು ಮಾಡಿದಾಗ ಮಾತ್ರ ನಿಮ್ಮ ಬ್ರೈನ್ ವಿಶೇಷವಾಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಟೀಚರ್ 4 ಲೆಕ್ಕ ಮಾಡಿಸಿದ್ರು, ಅದೇ ತರದ ಇನ್ನೊಂದು 4 ಲೆಕ್ಕ ಕೊಟ್ರು, ಅದನ್ನ ನೋಡ್ಕೊಂಡು ಈ 4 ಲೆಕ್ಕನೂ ಮಾಡಿ ಹೋಮ್ವರ್ಕ್ ಮುಗೀತು ಅಂದಾಗ ಮಾತ್ರ ಮ್ಯಾಥಮೆಟಿಕ್ಸ್ ಕಷ್ಟ ಆಗುತ್ತೆ ಮಕ್ಕಳೇ. ನೀವು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಬೇಕು. ಟೀಚರ್ ಹೇಳ್ಕೊಟ್ಟಿರೋದನ್ನ ಬಿಟ್ಟು ಇನ್ನೇನಾದ್ರೂ ಇದರಲ್ಲಿ ಇದೆಯಾ ಅಂತ ಹುಡುಕ್ಬೇಕು. ಆಗ ಮ್ಯಾಥಮೆಟಿಕ್ಸ್ ಕಬ್ಬಿಣದ ಕಡಲೆ ಆಗೋದಿಲ್ಲ. ಇದೇ ರೀತಿ ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸ್ತೀನಿ ಮಕ್ಕಳೇ. TMC ಅನ್ನೋ ಪದ ಬಂತು, ಆದ್ರೆ ಈ ಪದ ನೋಡಿ, ಇದಂತೂ ದಿನ ಬರ್ತಾ ಇದೆ. ಈಗ ಇಂಥ ಡ್ಯಾಮ್ ಇಂದ ಇಷ್ಟು ಕ್ಯೂಸೆಕ್ಸ್ ನೀರ್ ಬಿಟ್ರು. ಫಾರ್ ಎಕ್ಸಾಂಪಲ್ ಈಗ ನಾನು ಮೈಸೂರಿನವನು ಮಕ್ಕಳೇ, ನಮ್ಗೆ KRS ಮತ್ತೆ ಕಬಿನಿ ಡ್ಯಾಮು ಫೇಮಸ್ ಇಲ್ಲಿ. ಈಗ ಕಬಿನಿ ಡ್ಯಾಮ್ ಇಂದ ಪ್ರತಿ ದಿವಸ 20ರಿಂದ 30 ಸಾವಿರ ಕ್ಯೂಸೆಕ್ಸ್ ನೀರ್ ಬಿಡ್ತಾ ಇದ್ದಾರೆ ಮಕ್ಕಳೇ. 30 ಸಾವಿರ ಕ್ಯೂಸೆಕ್ಸ್ ನೀರು ಅಂದ್ರೆ ಎಷ್ಟು ಸರ್? ಎಷ್ಟು ಲೀಟರ್ ನೀರು ಸರ್? ನನ್ಗೇನ್ ಅರ್ಥ ಆಗುತ್ತೆ ಸರ್? ಈಗ ಫಾರ್ ಎಕ್ಸಾಂಪಲ್ ಅವ್ರೇನಾದ್ರು 1 TMC ನೀರ್ ಬಿಟ್ರು ಅಂದ್ರೆ ಈಗ ಅರ್ಥ ಆಗುತ್ತೆ, ಯಾಕಂದ್ರೆ ಗೊತ್ತಾಯ್ತು ಎಷ್ಟು ಲೀಟರ್ ನೀರ್ ಬಿಟ್ರು ಅಂತ. ಈ ಕ್ಯೂಸೆಕ್ಸ್ ಅಂದ್ರೆ ಏನು? ಸಿಂಪಲ್ ಮಕ್ಕಳೇ, ಕ್ಯೂಸೆಕ್ ಅಂತಂದ್ರೆ ಕ್ಯೂಬಿಕ್ ಫೀಟ್ ಪರ್ ಸೆಕೆಂಡ್ ಅಂತ. ಹಾಗಂದ್ರೆ 1 ಸೆಕೆಂಡ್ಗೆ ನೀರು ಎಷ್ಟು ಹೊರಗಡೆ ಹೋಗ್ತಾ ಇದೆ ಅಂತ. ಮಕ್ಕಳೇ ಸಿಂಪಲ್, ನಾನು ಈಗ ಹೇಳೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದು ತೊಟ್ಟಿಯಲ್ಲಿ ನೀರು ತುಂಬಿದೆ. ಅದರಲ್ಲಿ ನಾನು ಫಸ್ಟ್ ತೋರಿಸಿದ್ನಲ್ಲ 28.5 ಲೀಟರ್ ನೀರು ಹಿಡಿಯುವಂತಹ ಬಾಕ್ಸು, ಆ ತರದ ಬಾಕ್ಸ್ ನ ತಗೊಂಡು ಒಂದು ಸಲಕ್ಕೆ ತುಂಬಿ ಈಚೆಗೆ ಹಾಕ್ಬೇಕು. 1 ಸೆಕೆಂಡ್ಗೆ 1 ಬಾಕ್ಸ್ ಈಚೆಗೆ ಸುರಿಬೇಕು ನೀವು. ಆ ರೀತಿ 1 ಸೆಕೆಂಡ್ಗೆ 28.5 ಲೀಟರ್ ನೀರನ್ನ ತೆಗೆದು ಈಚೆಗೆ ಹಾಕಿದ್ರೆ ಅದು 1 ಕ್ಯೂಸೆಕ್ ಮಕ್ಕಳೇ. ಇನ್ನೊಂದ್ಸಲ ಹೇಳ್ತೀನಿ, 1 ಸೆಕೆಂಡ್ಗೆ 28.5 ಲೀಟರ್ ನೀರನ್ನ ಈಚೆಗೆ ಬಿಟ್ಬಿಡ್ಬೇಕು, ಅದು 1 ಕ್ಯೂಸೆಕ್. ಹಾಗಾದ್ರೆ ಮಕ್ಕಳೇ, ಈಗ ನೆನ್ನೆ ಮೊನ್ನೆ ಎಲ್ಲ ಕಬಿನಿ ಡ್ಯಾಮ್ ಅಲ್ಲಿ 30 ಸಾವಿರ ಕ್ಯೂಸೆಕ್ ನೀರು ಬಿಡ್ತಾ ಇದಾರೆ. ಹಾಗಾದ್ರೆ ಎಷ್ಟು ನೀರು 1 ಸೆಕೆಂಡ್ ಈಚೆ ಬರ್ತಾ ಇದೆ? 30 ಸಾವಿರ ಇಂಟು 28.5 ಲೀಟರ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ 99 ಲಕ್ಷ ಲೀಟರ್ 1 ಸೆಕೆಂಡ್ಗೆ ಈಚೆ ಬರ್ತಾ ಇದೆ. ಹಾಗಾದ್ರೆ ಒಂದು ದಿನವೆಲ್ಲ 30 ಸಾವಿರ ಕ್ಯೂಸೆಕ್ಸ್ ಹರಿದ್ರೆ ಎಷ್ಟು ಲೀಟ್ರು ನಾವು ಹೊರಗಡೆ ಬಿಟ್ಟಾಗಾಯ್ತು? ಇದನ್ನ ಥಿಂಕ್ ಮಾಡಿ ಮಕ್ಕಳೇ. ಸೊ ನಾವು ಈ ರೀತಿಯಾಗಿ ಯೋಚನೆ ಮಾಡಬೇಕು. ದಟ್ ಮೀನ್ಸ್ ಕ್ಯೂಸೆಕ್ ಅನ್ನೋದು ಇಟ್ಸ್ ನಾಟ್ ಎ ವಾಲ್ಯೂಮ್, ಯಾವುದೇ ಒಂದು ನೀರಿನ ಪ್ರಮಾಣ ಅಲ್ಲ, ಅದು ನೀರು ಹರಿಯುವಂತಹ ವೇಗ. ಇಷ್ಟು ಸೆಕೆಂಡ್ ಅಲ್ಲಿ ಇಷ್ಟು ನೀರು ಈಚೆಗೆ ಹೋಯ್ತು. ಇದನ್ನ ಲೆಕ್ಕ ಹಾಕೊಂಡೆ ಡ್ಯಾಮ್ ನಲ್ಲಿ ಎಷ್ಟು ನೀರು ತುಂಬುತ್ತೆ, ಎಷ್ಟು ಈಚೆಗೆ ಬಿಡಬೇಕು, ನಾವು ನೀರಿನ ಹರಿವಿನ ವೇಗ ಎಷ್ಟಿದೆ ಅನ್ನುವಂತಹದ್ದನ್ನ ಲೆಕ್ಕ ಹಾಕೋದಿಕ್ಕೆ ಇದು ಸಹಾಯ ಆಗುತ್ತೆ. ಹಾಗೆ ಕೆಲವು ಮ್ಯಾಜಿಕ್ ಇದೆ ಮ್ಯಾಥಮೆಟಿಕ್ಸ್ ನಲ್ಲಿ. ಅದು ಮ್ಯಾಜಿಕ್ ಅಂತ ಹೇಳೋಕ್ಕಾಗಲ್ಲ, ಲಾಜಿಕ್ ಅಂತಾನೆ ಹೇಳಬೇಕು. ಏನ್ ಸರ್ ಲಾಜಿಕ್? ಒಂದು ನಾವು ನೋಡೋ ರೀತಿಯಲ್ಲಿ ಬಿಟ್ಟು ಬೇರೆ ರೀತಿಯಲ್ಲಿ ಕನೆಕ್ಷನ್ ಇರುತ್ತೆ ಮಕ್ಕಳೇ. ಒಂಥರ ಖುಷಿ ಕೊಡುತ್ತೆ ನಿಮ್ಗೆ. ಈ 11ರಿಂದ ಯಾವುದೇ ನಂಬರ್ ಅನ್ನ ಗುಣಿಸಿದ್ರೆ ಸಮಥಿಂಗ್ ಸ್ಪೆಷಲ್ ಸಿಕ್ಕತ್ತೆ ಮಕ್ಕಳೇ. ಈ ತರದ ಹಲವಾರಿದೆ, ನಾನು ಈ ಒಂದು ಎಕ್ಸಾಂಪಲ್ ತಗೊಂಡೆ ಅಷ್ಟೇ, ನಿಮಗೆ ಮ್ಯಾಥಮೆಟಿಕ್ಸ್ ಕಬ್ಬಿಣದ ಕಡಲೆ ಅಲ್ಲ ಅಂತ ತೋರ್ಸೋದಿಕ್ಕೆ. ದರ್ ಇಸ್ ಸಮಥಿಂಗ್ ಬ್ಯೂಟಿ. ಆ ಬ್ಯೂಟಿ ನೋಡ್ಬೇಕು ನೀವು. ಸೊ ನೋಡಿ, ಈಗ 24ನ್ನ 11ರಿಂದ ಗುಣಿಸಿದ್ರೆ ಎಷ್ಟು ಸಿಕ್ಕುತ್ತೆ? ಎಲ್ಲರಿಗೂ ಗುಣಿಸೋದು ಗೊತ್ತು ಸರ್, ಗುಣಿಸ್ಕೋತೀವಿ ಸರ್. ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. 11ರಿಂದ ಯಾವ್ದಾದ್ರು 2 ಡಿಜಿಟ್ ಇರಂತಹ ನಂಬರ್ ಅನ್ನು ನೀವು ಗುಣಿಸ್ತೀನಿ ಅಂದ್ರೆ ಸ್ಪೆಷಲ್ ಮೆಥಡ್ ಇದೆ ನೋಡಿ. ಸಿಂಪಲ್, ಆ 2 ನಂಬರ್ಗಳನ್ನ ಆಡ್ ಮಾಡ್ಬಿಡಿ, 2 ಮತ್ತೆ 4 ಅನ್ನ. 6 ಸಿಕ್ತಲ್ವಾ? ಈಗ ಆ ಬಂದಿರಂತಹ ಈ 6 ಅನ್ನ ನೀವೇನ್ ಮಾಡಿ, ಆ 2 ಮತ್ತೆ 4 ಮಧ್ಯೆ ಬರೆದು ಬಿಡಿ. ಸೊ ಏನಾಯ್ತು? 264. ಇದೇನೇ ಆನ್ಸರ್ ಮಕ್ಕಳೇ. 24ನ್ನ 11ರಿಂದ ಗುಣಿಸಿದ್ರೆ 264 ಸಿಕ್ಕುತ್ತೆ. ಎಷ್ಟು ಸಿಂಪಲ್ ನೋಡಿ. ಹಾಗೆ ಇನ್ನೊಂದು ನಂಬರ್ ತಗೊಳ್ಳಿ ಸರ್. ಎಸ್ ತಗೊಂಡೆ. 29ನ್ನ 11ರಿಂದ ಮತ್ತೆ ತಗೊಳ್ಳಿ, 2 ಮತ್ತೆ 9ನ್ನ ಗುಣಿಸ್ದೆ.
ಸೊ ಈಗ 2 ಮತ್ತೆ 9 ಮಧ್ಯ 11 ಬರಿಬೇಕು ಸರ್. ಹಾಗಾದ್ರೆ ಉತ್ತರ 2119 ಇಲ್ಲ ಮಕ್ಳೆ. ಈ ರೀತಿ ಡಬಲ್ ನಂಬರ್ ಬಂದಾಗ ಈ ನಂಬರ್ ಅನ್ನ ಇದ್ರ ಜೊತೆಗೆ ಆಡ್ ಮಾಡ್ಕೊಂಡ್ಬಿಡಿ ಆಯ್ತಾ. ಅಲ್ಲಿಗೇನಾಯ್ತು 319 ನೋಡಿ. ಈ 2 ಮತ್ತೆ 1 ಅನ್ನ ಆಡ್ ಮಾಡಿದ್ರೆ 3 ಬರುತ್ತೆ. ಈ 1 ಹಾಗೆ ಬರದೆ ಇನ್ನು 9 ಹಾಗೆ ಬರದೆ. ಸೊ ನೀವು ಈ ನಂಬರ್ ಟ್ರೈ ಮಾಡ್ಬೋದಲ್ಲ ಹಾಗಾದ್ರೆ. ಸೊ ಇದೇ ತರದ್ದು ಇದು 2 ಡಿಜಿಟ್ಗೆ ವರ್ಕ್ ಆಗಂತದ್ದು ಮಕ್ಳೆ. ಈ ತರ ಸ್ಪೆಷಲ್ ಪ್ರಾಬ್ಲಮ್ಸ್ ಇರುತ್ತೆ, ಆಗ ನಿಮ್ ಮ್ಯಾಥಮೆಟಿಕ್ಸ್ ಚೆನ್ನಾಗಿದೆ, ಈಸಿ ಅಂತ ಅನ್ಸುತ್ತೆ. ಸೊ ಇನ್ನೊಂದು ಒಂದನ್ನ ತಗೊಂಡೆ, ಒಂದನ್ನ ಕ್ಯೂಬ್ ಮಾಡ್ತೀನಿ ಮಕ್ಳೆ. ಕ್ಯೂಬ್ ಅಂದ್ರೆ ಅದನ್ನೇ 2 ಬಾರಿ ಗುಣಿಸ್ಕೊಳ್ಳೋದು. 1 ಇಂಟು 1 ಇಂಟು 1. ಸೊ 1 ಆಯ್ತು. ಹಾಗೆ 153 ಅನ್ನ ಸ್ಪೆಷಲ್ ಆಗಿ ಮಾಡ್ತೀನಿ ನೋಡಿ. 1 ಕ್ಯೂಬ್ ಪ್ಲಸ್ 5 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಮಕ್ಳೆ. 1 ಕ್ಯೂಬ್ ಅಂದ್ರೆ 1, 5 ಕ್ಯೂಬ್ ಅಂದ್ರೆ 125 ಅಂದ್ರೆ 5 ಇಂಟು 5 ಇಂಟು 5. 5 5s are 25, 25 5s are 125. ಅದೇ ತರ 3 ಕ್ಯೂಬ್ ಅಂದ್ರೆ 27. ಮಕ್ಳು ಈ ಮೂರನ್ನು ಆಡ್ ಮಾಡಿ ನೋಡಿ, ಒಳ್ಳೆ ಸಖತ್ತಾಗಿರೋ ಆನ್ಸರ್ ಸಿಕ್ತು. ಏನ್ ಆನ್ಸರ್ ಸಿಕ್ತು? ನಾನ್ ತಗೊಂಡಿದ್ದ ನಂಬರೇ ಸಿಕ್ತು. ಈ ತರದನ್ನ ಹುಡುಕ್ತಾ ಮಾಡ್ತಾ ಇದ್ರೆ ಮ್ಯಾಥಮೆಟಿಕ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ಸುತ್ತೆ. ಹಾಗೆ ಇನ್ನೊಂದು ನಂಬರ್ ತಗೋತೀನಿ. ಎಲ್ಲ ನಂಬರ್ಗೂ ಆಗುತ್ತಾ ಸರ್? ಇಲ್ಲ ಇಲ್ಲ, ಇದು ಕೆಲವು ನಂಬರ್ಗಳಿಗೆ ಮಾತ್ರ ಆಗುತ್ತೆ. ಎಂತಹ ನಂಬರ್ಗಳನ್ನ ಹುಡುಕಿ ನೀವು ಟ್ರೈ ಮಾಡಿ. 370ಕ್ಕೂ ಕೂಡ ಮಾಡ್ತಾ ಇದ್ದೀನಿ. ಅದೇ ರೀತಿ ಮಾಡಿದ್ರೆ ಮತ್ತೆ ಅದರಲ್ಲೂ ಕೂಡ 370 ಸಿಕ್ತು. ಮತ್ತೆ 371 ಇದೆಯಂತೆ ನೋಡಿ, ಅದಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಮತ್ತೆ 371 ಸಿಕ್ತು. ಸೊ ನಿಮ್ಗೋಸ್ಕರ 407 ಕೊಟ್ಟಿದ್ದೀನಿ, ಆಮೇಲೆ ಟ್ರೈ ಮಾಡಿ ನೋಡಿ. ನಾನು ಕೊಟ್ಟಿರೋ ನಂಬರ್ ಮಾತ್ರ ಟ್ರೈ ಮಾಡಿದ್ರೆ ನೀವು ಸಾಮಾನ್ಯ ವಿದ್ಯಾರ್ಥಿ. ನಾನು ಕೊಟ್ಟಿರೋದನ್ನ ಬಿಟ್ಟು ಫ್ರೀ ಆದಾಗ್ಲೆಲ್ಲ ನಿಮ್ಗಿಷ್ಟವಾದ ನಂಬರ್ ತಗೊಂಡು ಈ ತರ ಮಾಡಿ ಬರುತ್ತಾ ಅಂತ ಚೆಕ್ ಮಾಡಿದ್ರೆ ನೀವು ಸ್ಪೆಷಲ್ ಸ್ಟೂಡೆಂಟ್. ಆಗ ಮ್ಯಾಥಮೆಟಿಕ್ಸ್ ನಿಮ್ಗೆ ಈಸಿ ಆಗುತ್ತೆ. ನಿಮ್ ಕ್ಲಾಸ್ ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇರ್ತಾರಲ್ಲ ಮ್ಯಾಥಮೆಟಿಕ್ಸ್ ನ, ಅವ್ರು ಮಾಡೋದು ಇಷ್ಟೇ ಕೆಲಸ, ಇನ್ನೇನು ಎಕ್ಸ್ಟ್ರಾ ಏನ್ ಮಾಡಲ್ಲ. ನೀವೇನ್ ಥಿಂಕ್ ಮಾಡ್ತೀರಾ ಅದನ್ನ ಬಿಟ್ಟು ಬೇರೆ ತರ ಥಿಂಕ್ ಮಾಡಿ ಮ್ಯಾಥಮೆಟಿಕ್ಸ್ ನ ಕಲಿತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಈಸಿ ಅಂತ ಅನಿಸ್ತಾ ಇದೆ ಅಷ್ಟೇ. ಓಕೆ, ಇದೊಂದು ಸ್ವಲ್ಪ ಹೈಯರ್ ಲೆವೆಲ್ದು, ಚಿಕ್ಕ ಚಿಕ್ಕ ಮಕ್ಳಿಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಓಕೆ, ನೋಡೋಣ. 0.99999 ಅಂದ್ರೆ ಇಲ್ಲಿ ನಾನು ರೆಕರಿಂಗ್ ಕೊಟ್ಟಿದ್ದೀನಿ. ರೆಕರಿಂಗ್ ಅಂದ್ರೆ ಆವರ್ತಗೊಳ್ತಾ ಇರುತ್ತೆ ಅಂತ, ಬರ್ತಾನೆ ಇರುತ್ತೆ 991. ಇದು 1ಕ್ಕೆ ಸಮಾನ. ಚಿಕ್ಕ ಮಕ್ಳಿಗೆ ಅರ್ಥ ಆಗೋದಕ್ಕೋಸ್ಕರ ಹೇಳ್ತೀನಿ ಮಕ್ಳೇ. 1000 ರೂಪಾಯಿ ಇದೆ ನನ್ನ ಹತ್ರ, ಅದ್ರಲ್ಲಿ 1 ಪೈಸಾ ಎಲ್ಲೋ ಬಿದ್ದೋಯ್ತು ಕಣ್ರ, ಅಳ್ತಾ ಕೂತ್ಕೊಳ್ಳ? ಇಲ್ಲ, ನೀವೇ ಹೇಳ್ತೀರ ಸರ್ 1 ಪೈಸಾ ಅಲ್ವಾ ಸರ್, ಹೋಗಿ ಸರ್ 1000 ರೂಪಾಯಿನೇ ಅದು. ಯಾಕೆಂದ್ರೆ ತುಂಬಾ ಹತ್ರವಾದಂತಹ ನಂಬರ್ ಬಂದಾಗ ನಾವು ಅದಕ್ಕೆ ಸಮ ಅಂತ ಹೇಳ್ಬಿಡ್ತೀವಿ. ಓಕೆ, ಈಗ ಇಲ್ಲಿ ನೋಡೋಣ. 0.999999 ಇದೆಯಲ್ಲ, ಅದು 1ಕ್ಕೆ ಸಮಾನ. ಅದು ಹೇಗೆ ಪ್ರೂವ್ ಮಾಡ್ಬೋದು ಅನ್ನುವಂತಹದನ್ನ ತೋರಿಸ್ಕೊಡ್ತೀನಿ. ಈಗ ನಮಗೆ ಗೊತ್ತು 1 ಅನ್ನೋದು 3/3ಗೆ ಈಕ್ವಲ್. ಯಾಕಪ್ಪ? ಸಿಂಪಲ್ ಆಗಿ ಹೇಳೋದಾದ್ರೆ 3 1s 3 1s, 1/1 ಅಂದ್ರೆ 1 ಆಗುತ್ತೆ. ನಾನು ಈಗ ಏನ್ ಮಾಡ್ತೀನಿ, ಈ 3/3ನ ಈ ರೀತಿ ಬರ್ಕೋತೀನಿ. 3 ಇಂಟು 1/3 ಆಗುತ್ತಾ? ಖಂಡಿತ ಆಗುತ್ತೆ. ಯಾಕೆ ಗೊತ್ತಾ? 3 1s 3/3. ಸೊ 3/3ನೇ ಬಂತು. ಓಕೆನಾ? ಅಬ್ಸರ್ವ್ ಮಾಡಿ, ಈ 3 ಹಾಗೆ ಇರಲಿ. 1/3 ಅಂದ್ರೇನು? 3 ಇಂದ 1 ಅನ್ನ ಡಿವೈಡ್ ಮಾಡೋದು. ಡಿವೈಡ್ ಮಾಡಿದ್ರೆ ಮಕ್ಕಳೇ 0.3333 ಬರ್ತಾ ಇರುತ್ತೆ. ಸೊ ಇದನ್ನ ಬರ್ಕೊಂಡೆ. ಸೊ ಅಲ್ಲಿಗೆ ನೋಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ 0.999999 ಬರ್ತಾ ಹೋಗುತ್ತೆ. ಅಲ್ಲಿಗೆ ಏನಾಯ್ತು? 1 ಅನ್ನೋದು 0.999999ಗೆ ಈಕ್ವಲ್ ಆಯ್ತು. ಈ ತರದನ್ನ ಟ್ರೈ ಮಾಡಿ ಮಕ್ಕಳೇ. ಇದೆಲ್ಲ ಆಲ್ರೆಡಿ ಮ್ಯಾಥಮೆಟಿಕ್ಸ್ ನಲ್ಲಿ ಪ್ರೂವ್ ಆಗಿ ಇದೆ. ಇಂತಹದನ್ನ ನೀವು ಹುಡುಕಿ ಟ್ರೈ ಮಾಡಿ. ಆಗ ಮ್ಯಾಥಮೆಟಿಕ್ಸ್ ನಲ್ಲಿ ಇಂಟ್ರೆಸ್ಟ್ ಬರುತ್ತೆ. ನಿಮ್ಮ ಬ್ರೈನ್ ಅನ್ನ ನೀವು ಟ್ರೈನ್ ಮಾಡ್ದಂಗೆ ಆಗುತ್ತೆ. ಈ ತರ ಅಲ್ಲಪ್ಪ, ನನಗೆ ಈ ತರ ಸ್ಪೆಷಲ್ ಆಗಿ ಕೆಲಸ ಮಾಡಬೇಕು, ನೀನು ಬ್ರೈನ್ ನೀನು ಈ ರೀತಿ ಕೆಲಸ ಮಾಡು ಅಂತ ಹೇಳ್ಕೊಟ್ಟಂಗೆ ಆಗುತ್ತೆ. ಇಷ್ಟೊತ್ತವರೆಗೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಕಬ್ಬಿಣದ ಕಡ್ಲೆ ಅಲ್ಲ ಅಂತ ಹೇಳೋದಕ್ಕೋಸ್ಕರ ಒಂದಷ್ಟು ಉಪ್ಪಿನಕಾಯಿಯ ರೀತಿಯಲ್ಲಿ ರುಚಿ ಕೊಡೋ ಪ್ರಯತ್ನ ಮಾಡಿದ್ದೀನಿ ಮಕ್ಕಳೇ. ಮ್ಯಾಥಮೆಟಿಕ್ಸ್ ನ ಬರೀ ಮ್ಯಾಥಮೆಟಿಕ್ಸ್ ಆಗಿ ನೋಡ್ಬೇಡಿ,
ಬೇರೆ ಬೇರೆ ಕಡೆ ಎಲ್ಲ ಹೇಗೆಲ್ಲ ಇರುತ್ತೆ ಅನ್ನೋಂಥದ್ದನ್ನು ಕೂಡ ಚೆಕ್ ಮಾಡಿ. ಇಂಗ್ಲಿಷ್ಗೂ ಮ್ಯಾಥಮೆಟಿಕ್ಸ್ಗೂ ಸ್ವಲ್ಪ ರಿಲೇಷನ್ ಜಾಸ್ತಿ. ಏನದು ಅನ್ನುವಂತಹದ್ದನ್ನ ನೋಡೋಣ. ನೀವೇನಾದ್ರೂ ಇಂಗ್ಲಿಷ್ನಲ್ಲಿ ನಂಬರ್ಸ್ಗಳನ್ನ ಬರಿತಾ ಹೋದ್ರೆ 0ಇಂದ ಹಿಡಿದು 999ವರೆಗೂ ಎ ಅನ್ನೋ ಲೆಟರೇ ಬರೋದಿಲ್ವಂತೆ. ಬಟ್ ಇಂಗ್ಲಿಷ್ನಲ್ಲಿ ಸಾಮಾನ್ಯವಾಗಿ ಯಾವುದೇ ವರ್ಡ್ ತಗೊಳ್ಳಿ, ಇಂಗ್ಲಿಷ್ ಎ ಅನ್ನೋದು ಕಾಮನ್ ಆಗಿ ಬರುತ್ತೆ. ಬಟ್ ವಿಶೇಷ ನೋಡಿ, 0ಇಂದ ನೀವು ಬರ್ಕೊಂಡು ಹೋಗಿ. ಹೇಗೆ ಸರ್ ಇಂಗ್ಲಿಷ್ನಲ್ಲಿ ಬರಿಬೇಕಾ? ಹೌದು, 1 2 3 ಈ ತರ ಬರ್ಕೊಳ್ತಾ ಹೋಗಿ. ಎಲ್ಲಿವರೆಗೆ? 999 ವರ್ಗು. ಅಲ್ಲಿವರೆಗೂ ಎಲ್ಲೂ ಎ ಅನ್ನೋದು ಬರೋಲ್ಲ. 1000 ಅಂತ ಬರ್ದಾಗ್ಲೇ ಅಲ್ಲಿ ಫಸ್ಟ್ ಟೈಮ್ ಎ ಕಾಣೋದು ಮಕ್ಳೆ. ನಾವು ಯಾರು ಅಬ್ಸರ್ವ್ ಮಾಡಿರಲ್ಲ ಈ ತರದನ್ನ. ಕೆಲವರು ಅಬ್ಸರ್ವ್ ಮಾಡಿರಬಹುದು, ಅಥವಾ ನಿಮ್ಮ ಟೀಚರ್ ಹೇಳ್ಕೊಟ್ಟಿರಬಹುದು. 1000 ಅಂತ ಬರ್ದಾಗ ಇಲ್ಲಿ ಎ ಬರುತ್ತೆ ಮಕ್ಳೆ. ಅಲ್ಲಿವರೆಗೂ ಏನೇ ಬರೋಲ್ಲ ಎಲ್ಲುವೆ. ಅದೇ ತರದ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ಬಿಡ್ತೀನಿ ನೋಡಿ. ಸ್ವರಾಕ್ಷರಗಳು ಅಂತ ಕರಿತೀವಿ. ಅಂದ್ರೆ ಓವೆಲ್ಸ್ ಮತ್ತೆ ಕಾನ್ಸನೆಂಟ್ಸ್ ಅಂತ ಬರುತ್ತಲ್ಲ. ಓವೆಲ್ಸ್ ಅಂತಂದ್ರೆ ಸ್ವರಾಕ್ಷರಗಳು. ಇಂಗ್ಲಿಷ್ನಲ್ಲಿ 5 ಸ್ವರಾಕ್ಷರಗಳಿವೆ, ಎ ಇ ಐ ಒ ಯು. ಈ ಸ್ವರಾಕ್ಷರಗಳನ್ನ ಬಿಟ್ಟು ಇಂಗ್ಲಿಷ್ ಪದಗಳನ್ನೇ ಬರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದೊಂದು ಇರ್ಬೋದು. ಓಕೆ, ಸೊ ಆ ಥರದ್ರಲ್ಲಿ ನೀವು ಯಾವುದೇ ನಂಬರ್ನಾಗ್ಲಿ ಈ ಎ ಇ ಐ ಒ ಯು ಸ್ವರಾಕ್ಷರಗಳಿಲ್ಲದೆ ಬರೆಯೋದಕ್ಕೆ ಸಾಧ್ಯನೇ ಇಲ್ವಂತೆ ಮಕ್ಕಳೇ. ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಅದರಲ್ಲಿ. ಸೊ ಇಂಥ ಸ್ಪೆಷಾಲಿಟಿಗಳೆಲ್ಲ ಇರುತ್ತೆ. ಹುಡ್ಕೊಂಡು ಮಾಡಬೇಕು ನಾವು ಅಷ್ಟೇ. ಓಕೆ, ಈಗ ಪಾಲಿಂಡ್ರೋಮ್ ಅಂತ ಒಂದು ಬರುತ್ತೆ. ಅದೊಂದು ಕಾನ್ಸೆಪ್ಟ್ ಅನ್ನ ನಿಮ್ಗೆ ಹೇಳಬೇಕು. ಏನಂತಂದ್ರೆ, ಈಗ ಕನ್ನಡದಲ್ಲಿ ಪಾಲಿಂಡ್ರೋಮ್ ಬರೀತೀನಿ ನೋಡಿ. ಸಮೋಸ ಎಲ್ಲರಿಗೂ ಫೇವ್ರೇಟ್. ಮುಂದೆಯಿಂದ ಓದಿದ್ರು ಸಮೋಸ, ಹಿಂದೆಯಿಂದ ಓದಿದ್ರು ಸಮೋಸ. ಅದೇ ತರ ಟೊಮೊಟೊ, ಈ ತರ ಸರಸ, ಕಿಟಕಿ, ಈ ತರ ತುಂಬಾ ಪಾಲಿಂಡ್ರೋಮ್ ಹುಡುಕಿ ನೀವೇ ಕನ್ನಡದಲ್ಲಿ ಎಷ್ಟಿದೆ ಅಂತ. ಅದೇ ರೀತಿಯಲ್ಲಿ ಇಂಗ್ಲಿಷ್ನಲ್ಲೂ ಸಿಕ್ಕುತ್ತೆ. ಓದಿದ್ರು ಅದೇ ಬರುತ್ತೆ, ಹಿಂದೆಯಿಂದ ಹಾಗೆ, ಮುಂದೆಯಿಂದ ಓದಿದ್ರು ಹಾಗೆ. ಮ್ಯಾಥಮೆಟಿಕ್ಸ್ ನಲ್ಲಿ ಬರುತ್ತಾ? ನಂಬರ್ಗಳು ತಗೊಳ್ಳಿ. ಫಾರ್ ಎಕ್ಸಾಂಪಲ್ 11 into 11 ಏನಾಗುತ್ತೆ? 121 ನೋಡಿ. ಮುಂದ್ಗಡೆಯಿಂದ ಓದಿದ್ರು 121, ಹಿಂದ್ಗಡೆಯಿಂದ ಓದಿದ್ರು 121. ಬರೀ ನಂಬರ್ಗಳನ್ನ ಯಾರು ಬೇಕಾದ್ರೂ ಬರಿಬಹುದು ಸರ್. ಈಗ ಫಾರ್ ಎಕ್ಸಾಂಪಲ್ 151 ಸರ್, ಇದು ಯಾರು ಬೇಕಾದ್ರೂ ಬರಿಬಹುದು. ಆದ್ರೆ ಈ ತರ ಸ್ಪೆಷಲ್ ಕೇಸಸ್ಗಳಿದೆಯಾ ಹುಡುಕಿ. ಯಾವ್ದಾದ್ರು ನಂಬರ್ ಅನ್ನ ಗುಣಿಸಿದಾಗ ಬರೋ ಉತ್ತರ ಪಾಲಿಂಡ್ರೋಮ್ ಆಗಿದೆಯಾ ಅನ್ನುವಂತಹದನ್ನ ಹುಡುಕಿ. ಸೊ ಈ ತರದನ್ನೆಲ್ಲ ಹುಡುಕ್ತಾ ಹೋದ್ರೆ ನಿಮ್ಗೆ ಮ್ಯಾಥಮೆಟಿಕ್ಸ್ ನಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇಂಟ್ರೆಸ್ಟ್ ಬಂತು ಅಂದ್ರೆ ಆಟೋಮೆಟಿಕಲಿ ಮ್ಯಾಥಮೆಟಿಕ್ಸ್ ಅನ್ನೋದು ತುಂಬಾನೇ ಈಸಿ ಅನ್ಸುತ್ತೆ ಮಕ್ಕಳೇ. ಕಷ್ಟಪಡುವಂತ ಅವಶ್ಯಕತೆನೇ ಇರೋದಿಲ್ಲ. ಸೊ ಈಗ ನೀವೇ ಥಿಂಕ್ ಮಾಡಿ, ಗಣಿತ ಅನ್ನೋದು ಕಬ್ಬಿಣದ ಕಡಲೆಯೇ ಅಲ್ಲವೇ ಎನ್ನುವಂತಹದನ್ನ.